ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ಶ್ರೀಮದ್ಭಾಗವತ ಸ್ಕಂದ 1 ಅಧ್ಯಾಯ 17 ಶ್ಲೋಕ 25. ಇದಾನೀಂ ಧರ್ಮ ಪಾದಸ್ತೆ ಇದಾನೀಂ ಧರ್ಮ ಪಾದಸ್ತೆ ಸತ್ಯಂ ನಿರ್ವರ್ತ್ರಯೇತ್ ಯತಃ ಸತ್ಯಂ ನಿರ್ವರ್ತ್ರಯೇದ್ಯತಃ ತಂ ಜಿಗೃಕ್ಷತಿ ಅಧರ್ಮಃ ತಂ ಜಿಗೃಕ್ಷತ್ಯಧರ್ಮಃ ಅಯಂ ಅನೃತೇನ ಏದಿತಃ ಕಲಿಃ ಅಯಂ ಧೃತೇನೈದಿತಃ ಕಲಿಃ ಅಯಂ ಧೃತೇನೈದಿತಃ ಕಲಿಃ ಇದಾನೀಂ ಧರ್ಮಪಾದಸ್ತೆ ಸತ್ಯಂ ನಿರ್ವರ್ತ್ರಯೇದ್ಯತಃ ತಂ ಜಿಗೃಕ್ಷತ್ಯ ಧರ್ಮೋ ಅಯಂ ಧೃತೇನೈದಿತಃ ಕಲಿಃ ಇದಾನೀಂ ಧರ್ಮಪಾದಸ್ತೆ ಸತ್ಯಂ ನಿರ್ವರ್ತ್ರಯೇದ್ಯತಃ ತಂ ಜಿಗೃಕ್ಷತ್ಯಧರ್ಮೋ ಯಃ ಅಯಂ ಧೃತೇನೈದಿತಃ ಕಲಿಃ ಪದಾರ್ಥ ಇದಾನೀಂ ಈಗ ಧರ್ಮ ಧರ್ಮಮೂರ್ತಿಯೇ ಪಾದಃ ಕಾಲು ತೇ ನಿನ್ನ ಸತ್ಯಂ ಸತ್ಯವು ನಿರ್ವರ್ತ್ರಯೇ ಹೇಗೂ
ಕುಂಟುತ್ತ ನಿರ್ವಹಿಸಬೇಕಾಗಿದೆ. ಯತಃ ಯಾವುದರಿಂದ ತಂ ಅದನ್ನು ಜಿಗೃಕ್ಷತಿ ನಾಶಪಡಿಸಲು ಪ್ರಯತ್ನಿಸುತ್ತಾನೆ. ಅಧರ್ಮ ಅಧರ್ಮ ಮೂರ್ತಿಯಾದ ಅಯಂ ಈ ಅನೃತೇನ ಸುಳ್ಳಿನಿಂದ ಹೇದಿತಃ ಏಳಿಗೆ ಹೊಂದಿದ ಕಲಿಹಿ ಕಲಹಮೂರ್ತಿಯು. ಅನುವಾದ ಹಾಗೂ ಭಾವಾರ್ಥ ಶ್ರೀ ಭಕ್ತಿವೇದಾಂತ ಸ್ವಾಮಿ ಶಿಲ ಪ್ರಭುಪಾದರಿಂದ ಅನುವಾದ. ಈಗ ನಿನ್ನ ಸತ್ಯನಿಷ್ಠೆ ಎಂಬ ಒಂದೇ ಪಾದದ ಮೇಲೆ ನಿಂತಿರುವೆ ಮತ್ತು ಹೇಗೋ ಕುಂಟುತ್ತಾ ನಡೆಯುತ್ತಿರುವೆ. ಆದರೆ ಜಗಳವೇ ಮೂರ್ತಿ ಭವಿಸಿರುವ ಕಲಿಯು ವಂಚನೆಯಿಂದಲೇ ಉನ್ನತಿ ಹೊಂದುತ್ತಿದ್ದು ಆ ಒಂದು ಪಾದವನ್ನು ನಾಶ ಮಾಡಲು ಯತ್ನಿಸುತ್ತಿದ್ದಾನೆ. ಅನುವಾದವನ್ನು ಹೇಳಿ. ಈಗ ನೀನು ಸತ್ಯನಿಷ್ಠೆ ಎಂಬ ಒಂದೇ ಪಾದದ ಮೇಲೆ ನಿಂತಿರುವೆ ಮತ್ತು ಹೇಗೋ ಕುಂಟುತ್ತಾ ನಡೆಯುತ್ತಿರುವೆ. ಆದರೆ ಜಗಳವೇ ಮೂರ್ತಿ ಭವಿಸಿರುವ ಕಲಿಯು ವಂಚನೆಯಿಂದಲೇ ಉನ್ನತಿ ಹೊಂದುತ್ತಿದ್ದು ಆ ಒಂದು ಪಾದವನ್ನು ನಾಶ ಮಾಡಲು ಯತ್ನಿಸುತ್ತಿದ್ದಾನೆ. ಭಾವಾರ್ಥ: ಧರ್ಮ ತತ್ವಗಳು ಯಾವುದೋ ಧರ್ಮಾಂಧತೆಯಲ್ಲಿ ಅಥವಾ ಮಾನವ ನಿರ್ಮಿತ ಸೂತ್ರಗಳಲ್ಲಿ ನಿಂತಿರುವುದಿಲ್ಲ. ಅವು ತಪಸ್ಸು, ಶುದ್ಧತೆ, ದಯೆ ಮತ್ತು ಸತ್ಯನಿಷ್ಠೆ ಎಂಬ 4 ಪ್ರಾಥಮಿಕ ನಿಯಂತ್ರಣದ ಆಚರಣೆಗಳಲ್ಲಿ ನಿಂತಿರುತ್ತದೆ. ಜನಸಮುದಾಯಕ್ಕೆ ಈ ತತ್ವಗಳನ್ನು ಆಚರಿಸಲು ಬಾಲ್ಯದಿಂದಲೇ ಕಲಿಸಿಕೊಡಬೇಕು. ತಪಶ್ಚರ್ಯೆ ಎಂದರೆ ದೇಹಕ್ಕೆ ಅಷ್ಟೇನೂ ಸುಖಕರವಾಗಿರದ ಆದರೆ ಆಧ್ಯಾತ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲಕರವಾಗುವ ವಸ್ತುಗಳನ್ನು ಸ್ವಯಂ ಇಚ್ಛೆಯಿಂದ ಸ್ವೀಕರಿಸುವುದು. ಉದಾಹರಣೆಗೆ ಉಪವಾಸ. ತಿಂಗಳಿಗೆ 2 ಅಥವಾ 4 ಬಾರಿ ಉಪವಾಸ ಮಾಡುವುದು ಒಂದು ರೀತಿಯ ತಪಶ್ಚರ್ಯೆ. ಆಧ್ಯಾತ್ಮ ಸಾಕ್ಷಾತ್ಕಾರಕ್ಕಾಗಿ ಮಾತ್ರ ಅದನ್ನು ಸ್ವಂತ ಇಚ್ಛೆಯಿಂದ ಸ್ವೀಕರಿಸಬಹುದು. ಇದು ರಾಜಕೀಯ ಅಥವಾ ಬೇರೆ ಯಾವ ಉದ್ದೇಶಗಳಿಗೂ ಅಲ್ಲ. ಆಧ್ಯಾತ್ಮ ಸಾಕ್ಷಾತ್ಕಾರಕ್ಕಲ್ಲದೆ ಬೇರೆ ಉದ್ದೇಶಗಳಿಗಾಗಿ ಮಾಡುವ ಉಪವಾಸ ವ್ರತಗಳು ಭಗವದ್ಗೀತೆಯಲ್ಲಿ 17 ಅಧ್ಯಾಯ 5-6 ನಿಂದಿಸಲಾಗಿದೆ. ಹಾಗೆಯೇ ಶುಚಿತ್ವವು ದೇಹಕ್ಕೂ ಮನಸ್ಸಿಗೂ ಅವಶ್ಯಕ. ಕೇವಲ ದೇಹ ಶುಚಿತ್ವವು ಕೆಲವು ಮಟ್ಟಿಗೆ ಉಪಯೋಗಕರ, ಆದರೆ ಮನಸ್ಸಿನ ಶುಚಿತ್ವವು ಅತ್ಯವಶ್ಯಕ. ಅದು ಪರಮಪ್ರಭುವಿನ ಗುಣಗಾನವನ್ನು ಮಾಡುವುದರಿಂದ ಪರಿಣಮಿಸುವುದು. ಭಗವಂತನ ಗುಣಗಾನವನ್ನು ಮಾಡದೆ ಯಾವನೊಬ್ಬನು ತನ್ನ ಮನಸ್ಸಿನಲ್ಲಿ ಶೇಖರಣೆಯಾದ ಧೂಳನ್ನು ಶುಚಿಗೊಳಿಸಲಾರನು. ನಾಸ್ತಿಕ ನಾಗರಿಕತೆಯು ಮನಸ್ಸನ್ನು ಶುಚಿಗೊಳಿಸಲಾರದು, ಏಕೆಂದರೆ ಅದಕ್ಕೆ ದೇವರ ಕಲ್ಪನೆಯೇ ಇರುವುದಿಲ್ಲ. ಇದೇ ಸರಳವಾದ ಕಾರಣದಿಂದ ನಾಸ್ತಿಕ ನಾಗರಿಕತೆಯು ಜನರು ಭೌತಿಕವಾಗಿ ಎಷ್ಟೋ ಸುಸಜ್ಜಿತರಾಗಿದ್ದರೂ ಅವರಲ್ಲಿ ಸದ್ಗುಣಗಳು ಇರಲಾರವು. ಯಾವುದೇ ವಿಷಯವನ್ನಾದರೂ ನಾವು ಅದರ ಫಲದಿಂದ ನೋಡಬೇಕು. ಕಲಿಯುಗದಲ್ಲಿ ಮಾನವ ನಾಗರಿಕತೆಯು ಫಲವೆಂದರೆ ಅಸಂತುಷ್ಟಿ. ಆದುದರಿಂದ ಪ್ರತಿಯೊಬ್ಬನೂ ಮನಃಶಾಂತಿ ಪಡೆಯಲು ಕಾತರನಾಗಿರುತ್ತಾನೆ. ಸತ್ಯುಗದಲ್ಲಿ ಈ ರೀತಿಯ ಮನಃಶಾಂತಿಯು ಪರಿಪೂರ್ಣವಾಗಿತ್ತು, ಏಕೆಂದರೆ ಮೇಲೆ ಹೇಳಿದ ಮಾನವೀಯ ವಿಶೇಷತೆಗಳು ಪ್ರತಿಯೊಬ್ಬರಲ್ಲಿಯೂ ಇದ್ದವು. ಬರುತ್ತಾ ತ್ರೇತಾಯುಗದಲ್ಲಿ ಈ ವಿಷಯಗಳು ಕಡಿಮೆಯಾಗಿ ಮುಕ್ಕಾಲು ಪಾಲಾದವು. ದ್ವಾಪರದಲ್ಲಿ ಅರ್ಧಕ್ಕಿಳಿದು ಈ ಕಲಿಯುಗದಲ್ಲಿ ಕಾಲು ಭಾಗವಾಗಿ ಅಸತ್ಯ ವರ್ತನೆಯಿಂದ ಅದು ಕೂಡ ಕುಗ್ಗುತ್ತಿದೆ. ಕೃತಕವಾದ ಇಲ್ಲವೇ ನಿಜವಾದ ಗರ್ಭದಿಂದ ವ್ರತದ ಫಲವು ಕೆಡುತ್ತಿದೆ. ಸ್ತ್ರೀ ಸಂಘದ ಬಗ್ಗೆ ಇರುವ ಅತಿ ವ್ಯಾಮೋಹದಿಂದ ಶುಚಿತ್ವವು ಹಾಳಾಗುತ್ತಿದೆ. ಅತಿಯಾದ ಮದ್ಯಪಾನಾಸಕ್ತಿಯಿಂದ ದಯಾಗುಣವು ಕೆಟ್ಟು ಹೋಗುತ್ತಿದೆ. ಅತಿಯಾದ ಮಿಥ್ಯಾ ಪ್ರಚಾರದಿಂದ ಸತ್ಯನಿಷ್ಠೆ ಕೆಡುತ್ತಿದೆ. ಭಾಗವತ ಧರ್ಮದ ಪುನರುಜ್ಜೀವನವು ಎಲ್ಲ ಬಗೆಯ ಕೆಡುಕುಗಳಿಗೆ ಬಲಿಯಾಗುತ್ತಿರುವ ಮಾನವ ನಾಗರಿಕತೆಯನ್ನು ಕಾಪಾಡಬಹುದು. ಭಕ್ತಿವೇದಾಂತ ತಾತ್ಪರ್ಯ ಮುಗಿಯುತ್ತದೆ.
ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಸೊ ಈ ಒಂದು ಅಧ್ಯಾಯದಲ್ಲಿ ಪರೀಕ್ಷಿತ ಮಹಾರಾಜ ಆ ಒಂದು ಶಿಕ್ಷೆಗೊಳಗಾದಂತಹ ಗೋವಿಂದನ ಕುರಿತು ಈ ರೀತಿಯಾಗಿ ಸಂಭಾಷಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅನುವಾದದಲ್ಲಿ ಹೀಗೆ ಹೇಳಿದ್ದಾರೆ: ಈಗ ನೀನು ಸತ್ಯನಿಷ್ಠೆ ಎಂಬ ಒಂದೇ ಪಾದದ ಮೇಲೆ ನಿಂತಿರುವೆ ಮತ್ತು ಹೇಗೋ ಕುಂಟುತ್ತಾ ನಡೆಯುತ್ತಿರುವೆ. ಆದರೆ ಜಗಳವೇ ಮೂರ್ತಿ ಭವಿಸಿರುವ ಕಲಿಯು ವಂಚನೆಯಿಂದಲೇ ಉನ್ನತಿ ಹೊಂದುತ್ತಿದ್ದು ಆ ಒಂದು ಪಾದವನ್ನು ನಾಶ ಮಾಡಲು ಯತ್ನಿಸುತ್ತಿದ್ದಾನೆ. ಹೀಗೆ ಪರೀಕ್ಷಿತ ಮಹಾರಾಜ ಕಲಿಯ ಒಂದು ಆ ಒಂದು ದೋಷಣೆ ಅಥವಾ ಆತ ಹೇಗೆ ಧರ್ಮವೇ ಪ್ರತಿರೂಪವಾಗಿ ನಿಂತಿರುವಂತಹ ಒಂದು ವೃಷಭ ಎತ್ತನ್ನು ಆತ ಹಾನಿ ಉಂಟು ಮಾಡ್ತಾ ಇದ್ದಾನೆ. ಧರ್ಮವು 4 ಕಾಲುಗಳ ಮೇಲೆ ನಿಂತಿರುತ್ತೆ. ಅದು ಹಿಂದಿನ ಶ್ಲೋಕದಲ್ಲಿ ಹೇಳಲಾಗಿದೆ ಅಲ್ವಾ? ತಪಃ ಶೌಚಂ ದಯಾ ಸತ್ಯಮಿತಿ ಪಾದೋ ಕೃತೆ ಕೃತಃ. ತಪಃ ಶೌಚ ದಯಾ ಸತ್ಯ 4 ಧರ್ಮದ ಸ್ತಂಭಗಳು. ಮತ್ತು ಈ ಒಂದು ಗೋವು, ಈ ವೃಷಭ, ಆ ಒಂದು ಎತ್ತು ಕೂಡ ಧರ್ಮದ ಪ್ರತಿರೂಪವಾಗಿ ನಿಂತಿದೆ. ಮತ್ತು ಕಲಿಯುಗ ಪ್ರಾರಂಭವಾದಾಗ 3 ಪಾದಗಳನ್ನ ಕೂಡ 3 ಏನು ಎತ್ತಿಗೆ 4 ಕಾಲುಗಳಲ್ಲಿ 3 ಪಾದವನ್ನು ಆತ ಹಾನಿ ಉಂಟು ಮಾಡಿದ್ದಾನೆ. ತಪ ಶೌಚ ದಯ 3 ಪಾದಗಳು ಕೂಡ ಹಾನಿ ಉಂಟಾಗಿದೆ. ಹಾಗಾಗಿ ಆ ವೃಷಭ ಈಗ ಒಂದೇ ಒಂದು ಕಾಲ ಮೇಲೆ ನಿಂತಿದೆ ಮತ್ತು ಕುಂಟುತ್ತಾ ನಡೀತಾ ಇದೆ. ಅದು ಹಾಗೆ ಸಾಧ್ಯ ಆಗೋದು, ನಿಂತ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ, ಕುಂತ್ಕೊಂಡು ನಡೀತಾ ಇದೆ. ಮತ್ತು ಇದೆಲ್ಲ ಹೇಗೆ ಸಾಧ್ಯ ಆಗಿದೆ ಅಂದರೆ ಕಲಿಯ ಪ್ರಭಾವದಿಂದ ನಡೀತಾ ಇದೆ ಅಂತ ಹೇಳಲಾಗಿದೆ. ಸೊ ಹೀಗೆ ನಾವು ಈಗಿನ ಒಂದು ಸಮಾಜದಲ್ಲಿ ನಾವು ನೋಡಬಹುದು, ಎಲ್ಲೆಲ್ಲಿಯೂ ಕೂಡ ಅಶಾಂತಿ, ಯುದ್ಧ, ಹಿಂಸೆ, ಆ ಒಂದು ಕಲಹಗಳೇ ಕೂಡಿರುವಂಥ ಈ ಒಂದು ಸಮಾಜ, ನಾವು ಇರುವಂಥ ಈ ಒಂದು ಸನ್ನಿವೇಶ ಆಗಿದೆ. ನೀವು ನೋಡಿರಬಹುದು, ಈಗ ಏನು ಪ್ರಪಂಚದ ಹಲವು ಭಾಗಗಳಲ್ಲಿ ಯುದ್ಧಗಳ ಒಂದು ಸರಮಾಲೆ ನಡೀತಾ ಇದೆ. ನೀವು ಈಗ ಇರಾಕ್ ಅಥವಾ ಇರಾನ್ ಮತ್ತು ಇಸ್ರೇಲ್ ದೇಶದ ನಡುವೆ ಆಗಲಿ, ಅಥವಾ ರಷ್ಯಾ ಮತ್ತು ಯುಕ್ರೇನ್ ದೇಶದ ನಡುವೆ ಆಗಲಿ, ಅಲ್ಲಿ ಅಥವಾ ಇಂಡಿಯಾ ಪಾಕಿಸ್ತಾನದ ಯುದ್ಧದ ನಡುವಿನ ಒಂದು ದೇಶಗಳ ನಡುವೆ ಆಗಲಿ, ಈ ರೀತಿ ಹಲವಾರು ಪ್ರಾಂತ್ಯಗಳಲ್ಲಿ, ಪ್ರಪಂಚದಾದ್ಯಂತ ಹಲವಾರು ಕಡೆಗಳಲ್ಲಿ ಈ ರೀತಿಯಾಗಿ ಒಂದು ಸಮರ, ಯುದ್ಧಗಳು ನಡೀತಾ ಇದೆ. ಮತ್ತು ಹಲವಾರು ರೀತಿಯ ಜೀವಹಿಂಸೆಗಳು ಕೂಡ ನಡೀತಾ ಇದೆ, ಅಪಘಾತಗಳು ನಡೀತಾ ಇದ್ದಾವೆ. ಈಗ ನೀವು ಕೇಳಿರ್ಬೋದು, ಅಹಮದಾಬಾದ್ನಲ್ಲಿ ಹೇಗೆ ಒಂದು ವಿಮಾನ ಅಪಘಾತದಿಂದ 106 ಜನ ಸತ್ತು ಹೋಗಿದ್ದಾರೆ. ಅದು ನ್ಯೂಸಲ್ಲಿ ಬರುವಂಥದ್ದು ಒಂದಿಷ್ಟು ಅಷ್ಟೇ, ನಮಗೆಲ್ಲರಿಗೂ ತಿಳಿಯುವಂಥದ್ದು ಮಾತ್ರ. ಆದರೆ ನಮಗೆ ತಿಳಿದಲೇ ಹಲವಾರು ಅಪಘಾತಗಳು ನಡೀತಾ ಇರುತ್ತೆ. ಈಗ ನೀವು ನೋಡ್ಬೋದು, ಈ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳು ಬಹಳ ಕಾಮನ್ ಆಗಿಬಿಟ್ಟಿದೆ.
ನಾವು ಏನು ಆಧುನಿಕವಾಗಿ ನಾವು ಬಹಳ ಪ್ರಗತಿ ಹೊಂದಿದ್ದೇವೆ ಮತ್ತು ಹಲವಾರು ಆಧುನಿಕ ಸಲಕರಣೆಗಳನ್ನ ನಾವು ಆ, ಕಂಡು ಹಿಡಿದಿದ್ದೇವೆ ಅಂತ ನಾವು ಬಹಳ ಗರ್ವ ಪಡ್ಕೊಬಹುದು. ಆದರೆ ಈ ಒಂದು ಸಂಶೋಧನೆಗಳಿಂದ, ಈ ಒಂದು ಉಪಕರಣಗಳಿಂದ ಮನುಷ್ಯ ಸಮಾಜಕ್ಕೆ ಹೆಚ್ಚು ಹಾನಿಯೇ ಉಂಟಾಗಿದೆ ವಿನಃ ಹೆಚ್ಚಿನ ಪ್ರಯೋಜನ ಆಗಿಲ್ಲ. ನಾವು ಏನು ಈಗ ಈ ಒಂದು ಮಾಸ್ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡ್ಕೊಂಡಿದ್ದೇವೆ, ಇದು ರೈಲ್ಗಳೇ ಆಗ್ಬೋದು ಅಥವಾ ವಿಮಾನಗಳೇ ಆಗ್ಬೋದು ಅಥವಾ ಈ ಒಂದು ಯಂತ್ರೋಪಕರಣಗಳು, ದ್ವಿಚಕ್ರ ವಾಹನಗಳೇ ಆಗಲಿ ಅಥವಾ 4 ಚಕ್ರಗಳ ವಾಹನಗಳೇ ಆಗಲಿ, ಇದರಿಂದ ಸಮಾಜಕ್ಕೆ ಹೆಚ್ಚು ಹಾನಿನೇ ಉಂಟಾಗಿದೆ ಮತ್ತು ಜೀವಿಗಳ ಪ್ರಾಣಕ್ಕೆ ತೊಂದರೆ ಆಗಿದೆ. ಈಗ ನಾವು ಸ್ಟ್ಯಾಟಿಸ್ಟಿಕ್ಸನ್ನು ನೋಡಿದ್ರೆ ಆ ಒಂದು ರಿಪೋರ್ಟ್ಗಳಲ್ಲಿ, ಇವಾಗ ಅವೈಲೇಬಲ್ ರಿಪೋರ್ಟ್ಗಳು ನಮಗೆ ಸಿಕ್ಕಿರುವಂತಹ ಒಂದು ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ಸ್ ನೋಡಿದ್ರೆ ವರ್ಷದಲ್ಲಿ ಲಕ್ಷಾಂತರ ಜನ ಭಾರತ ದೇಶದಲ್ಲೇ ಸಾಯ್ತಾರೆ ಈ ಒಂದು ವಾಹನಗಳ ಅಪಘಾತಗಳಿಂದ. ಮತ್ತು ರೈಲುಗಳ ಅಪಘಾತದಿಂದ ಮುಂಬೈಯಲ್ಲಿ ಹೇಳ್ತಾರೆ, ಮುಂಬೈ ರೈಲ್ವೆ ಸ್ಟೇಷನ್ ಇದೆಯಲ್ಲ, ಆ ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಎಷ್ಟು ಜನದಟ್ಟಣೆ ಇರುತ್ತೆ ಅಂದರೆ ಯಾರು ಹತ್ಕೊತಾರೆ, ಯಾರು ಇಳ್ಕೊತಾರೆ, ಯಾರು ಕೆಳಗೆ ಬಿದ್ದರು, ಎಷ್ಟು ಜನ ಸತ್ತರು, ಅದು ಲೆಕ್ಕನೇ ಸಿಗೋದಿಲ್ಲ. ಮತ್ತು ಆ ಒಂದು ಶವಗಳಿಗೆ ಗುರುತಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅದನ್ನು ಯಾರು ಬಂದು ಆ ಒಂದು ಶವನ ಕ್ಲೈಮ್ ಮಾಡೋದು ಇಲ್ಲ. ಅಂದರೆ ಇದು ಯಾರ ದೇಹ, ಯಾರ ಕುಟುಂಬಕ್ಕೆ ಸೇರಿತು ಅನ್ನೋದು ಗೊತ್ತಾಗೋದಿಲ್ಲ. ಆ ಥರ ಅಲ್ಲಿ ಲಕ್ಷಾಂತರ ಜನ ವರ್ಷದಲ್ಲಿ ಸಿಗ್ತಾರೆ ಆ ಥರ. ಹೀಗೆ ಇವೆಲ್ಲ ಒಂದು ನಮ್ಮ ಆಧುನಿಕ ಏನು ನಾವು ಬಹಳ ಹೆಮ್ಮೆಯಿಂದ ಗರ್ವದಿಂದ ಹೇಳ್ಕೊಳ್ತೇವೆ, ನಾವು ಇಷ್ಟೆಲ್ಲ ನಾಗರಿಕತೆಯಲ್ಲಿ ಮುಂದುವರೆದಿದ್ದೇವೆ, ನಾವು ವೈಜ್ಞಾನಿಕವಾಗಿ ಮುಂದುವರೆದಿದ್ದೇವೆ ಮತ್ತು ನಾವು ನಮ್ಮ ಜೀವನ ಶೈಲಿ ವೃದ್ಧಿಸ್ತಾ ಇದೆ ಅಂತ ನಾವು ಹೇಳ್ಕೊಳ್ಬಹುದು. ಆದರೆ ಇದರಿಂದ ಸಮಾಜಕ್ಕೆ ಹೆಚ್ಚು ಹಾನಿಯೇ ಉಂಟಾಗಿದೆ. ಮತ್ತು ಜನಸಾಮಾನ್ಯರಲ್ಲಿ ಅಥವಾ ಪ್ರಜೆಗಳಲ್ಲಿ, ಈಗಿನ ಒಂದು ಸಮಾಜದ ಜನಗಳಲ್ಲಿ ಎಲ್ಲಿಯೂ ಕೂಡ ಶಾಂತಿಯಾಗಲಿ ನೆಮ್ಮದಿ ಇಲ್ಲ. ಎಲ್ಲರಲ್ಲಿಯೂ ಕೂಡ ಅಸಮಾಧಾನ, ಅಶಾಂತಿ, ಕಲಹಗಳು ಇದೆ. ಮತ್ತು ಯಾರೆಲ್ಲ ಒಂದು ಸಮಾಧಾನಕರವಾದಂಥ ಸ್ಥಿತಿ ಇಲ್ಲ, ಮನಸ್ಸು ಸಮಾಧಾನವಾಗಿತ್ತು ಅಂದರೆ ಅವರು ಈ ಒಂದು ಆಧ್ಯಾತ್ಮಿಕತೆ, ಭಗವತ್ ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಆದರೆ ಸದಾಕಾಲ ಅವರು ಹಲವಾರು ಅಪೇಕ್ಷೆಗಳು, ಹಲವಾರು ಅವರ ಆಸೆಗಳಿಗೆ, ಅವರ ಒಂದು ಬಯಕೆಗಳಿಗೆ ಮಿತಿಯೇ ಇಲ್ಲ, ಎಲ್ಲವೂ ಬೇಕು. ಹೀಗೆ ಆ ಒಂದು ಬಯಕೆಗಳನ್ನು ಅವರು ಪೂರ್ತಿ ಮಾಡ್ಕೊಳ್ಳೋಕ್ಕೋಸ್ಕರ ಹಲವಾರು ಪ್ರಯತ್ನಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಯಾರೂ ಕೂಡ ಸಂತುಷ್ಟಿನ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಈ ಲೋಭಕ್ಕೆ ಒಳಗಾಗಿ, ಈಗ ಏನಕ್ಕೆ ಜನ ಅಷ್ಟೆಲ್ಲ ಒಂದು ಪ್ರಯಾಣಕ್ಕೆ ಇಳ್ಕೊಳ್ತಾರೆ. ನಾವು ನೋಡಿದ್ವಿ, ಈಗ ನೀವು ಆ ಒಂದು ಅಹಮದಾಬಾದ್ನ ಒಂದು ವಿಮಾನದ ಅಪಘಾತದಲ್ಲಿ ನೀವು ಕೇಳಿದ್ರೆ ಅಲ್ಲಿನ ಜನಗಳೆಲ್ಲ ಬಹಳ ಒಳ್ಳೆಯ ಸ್ಥಿತಿಯಲ್ಲಿರುವಂಥ ಜನಗಳೇನೆ ಅಲ್ವಾ, ಬಹಳ ಹಣಕಾಸು ಸಂಪಾದನೆ ಮಾಡಿದಂಥ ಜನಗಳೇ ಮತ್ತು ಸಮಾಜದಲ್ಲಿ ಒಳ್ಳೆಯ ಸ್ಥಾನಮಾನ ಇದ್ದಂಥವರೇ. ಆದರೂ ಕೂಡ ಅವರಲ್ಲಿ ಒಂದು ಲೋಭ ಅಂದ್ರೇನು, ಇನ್ನೂ ಬೇಕು, ನಮಗೆ ಇವರಷ್ಟು ಸಾಕಾಗೋದಿಲ್ಲ, ನಮಗಿವಾಗ ಏನಿದೆ ಇಲ್ಲಿ ಅವರಿಗೆ ಒಳ್ಳೆಯ ಸ್ಥಾನಮಾನಗಳೆಲ್ಲ ಇದೆ. ಎಷ್ಟೊಂದು ಜನ ಡಾಕ್ಟರ್ಸ್ಗಳಾಗಲಿ ಎಲ್ಲ ತುಂಬ ಶ್ರೀಮಂತರು, ಅವರಿಗೆ ಇಲ್ಲೆಲ್ಲ ಥರದ ವ್ಯವಸ್ಥೆ ಇದೆ. ಇದ್ರೂ ಕೂಡ ನಮ್ಗೆ ಇನ್ನೂ ಬೇಕು, ನನಗೆ ಬೇರೆ ದೇಶದಲ್ಲಿ ಹೋದರೆ ಇನ್ನೂ ಹೆಚ್ಚು ಸಿಗಬಹುದು, ಅಲ್ಲಿ ನನಗೆ ಇನ್ನೂ ಹೆಚ್ಚಿನ ಆನಂದ ಸಿಗಬಹುದು, ನನಗೆ ಹೆಚ್ಚಿನ ಲಾಭ ಆಗಬಹುದು ಅನ್ನೋ ಒಂದು ಲೋಭ. ಹಾಗಾಗಿ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ತ್ರಿವಿಧಂ ನರಕದ್ವಾರಂ ಕಾಮಕ್ರೋಧ ಲೋಭ ತಸ್ಮಾತ್ ಏತತ್ರಯಂ ತ್ಯಜೇತ್ ಅಂತ ಕೃಷ್ಣ ಹೇಳಿದ್ದಾನೆ. 3 ನರಕಕ್ಕೆ ಹೆದ್ದಾರಿಗಳಿದ್ದಾವೆ. ಯಾವ್ಯಾವುದು? ಕಾಮ, ಕ್ರೋಧ ಮತ್ತು ಲೋಭ ಅಂತ ಹೇಳಿ. ಈ ಒಂದು ಕಾಮ ಅಂದರೆ ನಮಗೆ ಇಂದ್ರಿಯ ತೃಪ್ತಿಗಾಗಿ ನಾವು ಹೆಚ್ಚು ಬಯಕೆಗಳನ್ನ ಪಡ್ಕೊಳ್ಳೋದು, ಮತ್ತು ಕ್ರೋಧ ಮತ್ತು ಲೋಭ ಅಂದರೆ ಪ್ರತಿಯೊಬ್ಬರೂ ಕೂಡ ಅವರಿಗೆ ಭಗವಂತನ ಒಂದು ವ್ಯವಸ್ಥೆಯ ಪ್ರಕಾರ ಏನು ಸಿಕ್ಕಿದೆ ಅದರಲ್ಲೇ ಸಂತುಷ್ಟಿ ಆಗಬೇಕಾಗಿರೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಅಂದರೆ ಅದೇ ಸರಿಯಾದ ಪರಿಕಲ್ಪನೆ. ಯಾಕಂದರೆ ಯಾರೂ ಕೂಡ ನಾವು ಬಯಸಿದ ಹಾಗೆ ಎಲ್ಲವೂ ಸಿಗಬೇಕು ಅಂತೇನಿಲ್ಲ, ಅದು ಸಿಗೋಕ್ಕೆ ಸಾಧ್ಯವೂ ಇಲ್ಲ. ಈಶೋಪನಿಷದಲ್ಲಿ ಹೇಳಿರೋ ಹಾಗೆ, ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚಿತ್ ಜಗತ್ಯಾಂ ಜಗತ್
ತೇನ ತೆಕ್ತೇನ ಭುಂಜೀತ ಮಾಕೃತಃ ಕಸ್ಯಚಿತ್ ಧನಂ ಅಂತ ಹೇಳಿದಾಗಿದೆ. ಯತ್ಕಿಂಚಿತ್ ಜಗತ್ಯಾಂ ಜಗತ್ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವರವರದೇ ಆದ ಒಂದು ಕೋಟ ಇರುತ್ತೆ. ಈ ಜಗತ್ತಿನಲ್ಲಿ ಎಲ್ಲವೂ ಕೂಡ ಒಂದೊಂದು ಇಂಚಿನ ಜಾಗವೂ ಕೂಡ ಭಗವಂತನ ನಿಯಂತ್ರಣದಲ್ಲಿ ಇದೆ. ಈ ಒಂದು ಜಡ ಪ್ರಕೃತಿ ಏನಿದೆ, ಪ್ರಕೃತಿ ಕೃಷ್ಣನ ನಿಯಂತ್ರಣದಲ್ಲಿ ಇದೆ. ಕೃಷ್ಣನ ಅಧ್ಯಕ್ಷತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಪ್ರಕೃತಿ. ಮತ್ತು ನಮಗೆ ಎಷ್ಟರ ಮಟ್ಟಿಗೆ ಈ ಒಂದು ಪ್ರಕೃತಿಯ ಮೇಲೆ ಅಧಿಕಾರ ಸಿಗಬೇಕೋ ಅಷ್ಟೇ ನಮಗೆ ಸಿಗೋಕ್ಕೆ ಸಾಧ್ಯ ಆಗೋದು. ಅದು ಪೂರ್ವ ನಿರ್ಧರಿತವಾಗಿರುತ್ತೆ. ಅಂದರೆ ನಮ್ಮ ಕರ್ಮಾನುಸಾರ ಪ್ರತಿಯೊಬ್ಬರಿಗೆ ಏನೇನು ಲಭ್ಯವಾಗಬೇಕಾಗಿದೆ ಅದು ಮೊದಲೇ ನಿರ್ಧರಿತವಾಗಿರುತ್ತೆ. ಅವರ ಕೋಟ ಅಂತ ಹೇಳ್ತಾರಲ್ಲ, ನಿಮಗೆ ಕೋಟ ಇಷ್ಟಿದೆ, ನಿಮಗೆ ಇಷ್ಟು ಸುಖ ಸಿಗಬೇಕು, ಇಷ್ಟು ದುಃಖ ಸಿಗಬೇಕು ಅನ್ನೋ ಒಂದು ಕೋಟ ನಾವು ಈ ಶರೀರದಲ್ಲಿ ಜನ್ಮ ತಳ್ಕೊಂಡಾಗ್ಲೇ ಅದು ನಿರ್ಧಾರವಾಗಿ ಬಂದಿರುತ್ತೆ. ನಾವು ಅದರಲ್ಲಿ ನಾವು ತೃಪ್ತರಾಗಬೇಕು, ಅದರಲ್ಲಿ ಸಂತೃಪ್ತರಾಗಬೇಕು. ನಾವು ಹೆಚ್ಚು ಹೆಚ್ಚು ಬಯಸಿದಾಗ, ಹೆಚ್ಚು ಹೆಚ್ಚು ನಾವು ಆ ಒಂದು ವಸ್ತುಗಳನ್ನು ಪಡಿಬೇಕು ಅಂತ ನಾವು ಪ್ರಯತ್ನ ಮಾಡ್ತಾ ಇದ್ದರೆ ನಮಗೆ ಅದು ಲಭ್ಯವಾಗದಲೇ ಇದ್ದರೆ ಅಸಮಾಧಾನಕ್ಕೆ ಉಂಟಾಗ್ತೇವೆ. ಅಸಮಾಧಾನ ಮತ್ತು ಕ್ರೋಧಕ್ಕೆ ಒಳಗಾಗ್ತೇವೆ. ಕ್ರೋಧದಿಂದ ಏನಾಗುತ್ತೆ? ಬುದ್ಧಿನಾಶ ಪ್ರಣಶ್ಯತಿ ಅಂತ ಹೇಳಲಾಗಿದೆ. ಸೊ ಹೀಗೆ ಭ್ರಮೆಗೆ ಒಳಗಾಗಿ ಆ ಜೀವಿಗಳು ನಾವು ಪ್ರಣಶ್ಯತಿ ಅಂದರೆ ನಾವು ಮತ್ತೆ ಅಧೋಗತಿಗೆ ಬೀಳ್ತೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಲೋಭವನ್ನು ನಾವು ನಿಯಂತ್ರಣ ಮಾಡಬೇಕು, ಸಂತುಷ್ಟಿಯನ್ನು ಪಡ್ಕೊಬೇಕು. ಏನು ನಮಗೆ ದೇವರು ಕೊಟ್ಟಿದ್ದಾನೆ. ಯಾಕಂದರೆ ಯಾರೂ ಕೂಡ ಆ ಒಂದು ನಮ್ಮ ಪೂರ್ವ ಕರ್ಮಾನುಸಾರ ನಮಗೆ ಏನು ಸಿಗಬೇಕಾಗಿದೆ ಅಷ್ಟರಲ್ಲೇ ನಮಗೆ ಸಿಗೋಕ್ಕೆ ಸಾಧ್ಯ, ಅದಕ್ಕಿಂತ ಹೆಚ್ಚು ಸಿಗೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ವಿನಾಕಾರಣ ನಮ್ಮ ಶಕ್ತಿಯನ್ನು, ನಮ್ಮ ಸಮಯವನ್ನು ಈ ಒಂದು ಭೌತಿಕ ವಸ್ತುಗಳು, ಭೌತಿಕ ಸುಖಕ್ಕಾಗಿ ನಾವು ವ್ಯರ್ಥ ಮಾಡೋ ಬದಲು ಅದೇ ಸಮಯ ಮತ್ತು ಶಕ್ತಿಯನ್ನು ಭಗವತ್ ಪ್ರಜ್ಞೆಗಾಗಿ, ಭಗವತ್ ಸಾಕ್ಷಾತ್ಕಾರಕ್ಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ನಾವು ಉಪಯೋಗಿಸ್ಕೊಳ್ಬೇಕು. ಇಲ್ಲ ಅಂದರೆ ಈಗೇನೋ ತ್ರಿವಿಧ ನರಕದ್ವಾರಂ ಅಂತ ಹೇಳ್ತಾರಲ್ಲ, ಹಾಗೆ ನರಕದ್ವಾರಕ್ಕೆ ನಾವು ಪ್ರವೇಶ ಮಾಡ್ದಂಗೆ ಆಗುತ್ತೆ. ಸೊ ಅದೇ ರೀತಿಯಾಗಿ ಈಗಿನ ಕಲಿಯುಗದಲ್ಲಿ ಕೂಡ ಕಲಿಯುಗದ ಪ್ರಭಾವದಿಂದ ಜನಗಳು ಈ ಒಂದು 4 ಧರ್ಮದ ಏನು ಪಾದಗಳಿವೆ, ತಪ, ಶೌಚ, ದಯ, ಸತ್ಯ, ಈ 4 ಪಾದಗಳನ್ನು ಅಂದರೆ 4 ನಿಯಮಗಳನ್ನು ಮರೆತಿದ್ದೇವೆ. ತಪ ಅಂದರೆ ಏನೋ? ತಪಸ್ಯ. ಮನುಷ್ಯ ಜೀವನದಲ್ಲಿ ತಪಸ್ಸು ಬಹಳ ಅತ್ಯವಶ್ಯಕ. ನಾವು ಕೇವಲ ಇಂದ್ರಿಯ ತೃಪ್ತಿಗಾಗಿಯೇ ಜೀವನ ಮಾಡೋರು ಅವರನ್ನು ಮನುಷ್ಯರು ಅಂತ ಕರೆಯೋದಿಲ್ಲ. ಅದನ್ನೇನು ಕರೀತಾರೆ? ದ್ವಿಪಾದ ಪಶು ಅಂತ ಕರೆಯಲಾಗಿದೆ. ಅಂದರೆ ಧರ್ಮೇನ ಹೀನ ಪಶುಭಿ ಸಮಾನಃ. ಯಾರು ಧರ್ಮವನ್ನು ಅನುಸರಿಸೋದಿಲ್ಲ, ತಪಸ್ಯವನ್ನು ಅನುಸರಿಸೋದಿಲ್ಲ, ಕೇವಲ ಇಂದ್ರಿಯ ತೃಪ್ತಿಗಾಗಿಯೇ ಜೀವನ ಮಾಡ್ತಿದ್ದಾರೆ, ಅವರನ್ನು ಪ್ರಾಣಿಗಳು, ದ್ವಿಪಾದ ಪಶು ಅಂತ, ದ್ವಿಪಾದ ಅಂದರೆ 2 ಕಾಲಿನ ಪಶುಗಳು ಅಂತ ಕರೀತಾರೆ. ಹಾಗಾಗಿ ಮನುಷ್ಯ ಜೀವನದಲ್ಲಿ ತಪಸ್ಸೆ ಬಹಳ ಮುಖ್ಯ. ನಾವು ಇದನ್ನು ಚಿಕ್ಕ ವಯಸ್ಸಿಂದನೇ ತಿಳಿಸ್ಕೊಡ್ಬೇಕು ಮಕ್ಕಳುಗಳಿಗೆ. ಮತ್ತು ಪ್ರತಿಯೊಬ್ಬರು ಕೂಡ, ಅದು ಯಾರೇ ಆಗಿರಲಿ, ಗಂಡಸರೇ ಆಗಿರಲಿ, ಹೆಂಗಸರೇ ಆಗಿರಲಿ, ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರು ಕೂಡ ಈ ಒಂದು ಮಿನಿಮಮ್, ಒಂದು ಬಹಳ ಒಂದು ಮಿನಿಮಮ್ ತಪಸ್ಯ ಅನುಸರಿಸಲೇಬೇಕು. ಏನದು ಮಿನಿಮಮ್ ತಪಸ್ಯ ಅಂದರೆ? ಪ್ರಭುಪಾದ ತಾತ್ಪರ್ಯದಲ್ಲಿ ಹೇಳಿದ್ದಾರೆ, ಏನದು? ಉಪವಾಸ ಮಾಡುವುದು. ಇದೊಂದು ಸಿಂಪಲ್ ತಪಸ್ಯ. ತಪಸ್ಯ ಅಂದರೆ ಏನು? ನಾವೇ ಸ್ವಯಂ ಇಚ್ಛೆಯಿಂದ ದೇಹದಂಡನೆ ಮಾಡ್ಕೊಳ್ಳೋದು. ಅಂದರೆ ನಾವು ಕೇವಲ ಇಂದ್ರಿಯ ತೃಪ್ತಿಗಾಗಿಯೇ ಮನುಷ್ಯ ಜೀವನ ಮಾಡೋದು. ಈಗ ಹೇಳ್ತಾರಲ್ಲ, ಈಟ್ ಟು ಲೀವ್ ಬಟ್ ಲೀವ್ ನಾಟ್ ಟು ಈಟ್ ಅಂತಲ್ಲ. ಸೊ ನಾವು ಜೀವನ ಬದುಕಿರೋದು ಏನಕ್ಕೆ? ತಿನ್ನೋದಕ್ಕಂತಲೇ ಅಂತಲ್ಲ. ನಾವು ತಿನ್ನೋದು ಬದುಕೋಕ್ಕೋಸ್ಕರ ಅಷ್ಟೇ, ಆದರೆ ಬದುಕಿರೋದೇ ತಿನ್ನೋಕ್ಕೋಸ್ಕರ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ನಮಗೆ ಈ ಶರೀರ ಸಂಚಲನೆಗಾಗಿ, ಶರೀರದ ಆರೋಗ್ಯ ಕಾಪಾಡಿಕೊಳ್ಳೋಕ್ಕೋಸ್ಕರ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ. ಅದನ್ನೇ ಗೀತೆಯಲ್ಲಿ ಇದೆಲ್ಲ ಕೃಷ್ಣ ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನೋಬೋಧಸ್ಯ ಯೋಗೋ ಭವತಿ ದುಃಖ ಅಂತ. ಅಂದರೆ ಯಾರು ಆಹಾರದಲ್ಲಿ, ವಿಹಾರ, ಕರ್ಮಗಳಲ್ಲಿ ಯುಕ್ತ ಅಂದರೆ ಮಾಡರೇಷನ್, ಯುಕ್ತ ಅಂದರೆ ಅದರಲ್ಲಿ ಎಷ್ಟು ಬೇಕಾಗಿದೆ ಅಷ್ಟು ಮಾತ್ರ ತಗೊಳ್ಬೇಕು ಅಂತ.
ಸೊ ಆ ರೀತಿಯಾಗಿ ನಾವು ನಮ್ಮ ಜೀವನ ಶೈಲಿಯನ್ನು ಬೆಳೆಸ್ಕೊಂಡು ಬಂದರೆ ನಾವು ನಮ್ಮ ಜೀವನದಲ್ಲಿ ಹಲವಾರು ದುಃಖಗಳನ್ನು ನಾವು ದೂರ ಹೋಗಬಹುದು. ಆ ದುಃಖಗಳೇ ಬರಲ್ಲ ನಮಗೆ. ನಮಗೆ ಹೆಚ್ಚಾಗಿ ಜನಗಳೇ ಅನಾರೋಗ್ಯಕ್ಕೆ ಯಾಕೆ ಒಳಗಾಗ್ತಾರೆ? ಹೆಚ್ಚಾಗಿ ತಿನ್ನುವುದರಿಂದನೇ ಆಗೋದು. ಇಲ್ಲ ಇಲ್ಲ ಕಡಿಮೆ ತಿಂತಾರೆ. ಕಡಿಮೆ ತಿನ್ನೋದ್ರಿಂದ ಏನು ಒಳ್ಳೆಯದೇ ವಿನಃ ಹೆಚ್ಚಾಗಿ ತಿನ್ನೋದ್ರಿಂದ ಏನಾಗ್ತಾ ಇದೆ, ಈಗ ಭಾರತ ದೇಶದಲ್ಲಿ ನಾವು ನೋಡ್ಬೋದು ಪ್ರತಿ ಇಬ್ಬರಲ್ಲಿ ಒಬ್ಬರಿಗೆ ಸಕ್ಕರೆ ಕಾಯಿಲೆ ಇದೆ. ಅಂದರೆ ಅಷ್ಟರ ಮಟ್ಟಿಗೆ ಜನಗಳಲ್ಲಿ ಅನಾರೋಗ್ಯ ಸ್ಥಿತಿ ಬೆಳೀತಾ ಇದೆ. ಮತ್ತು ಈ ಒಂದು BP ಇಂದ ಹೈಪರ್ ಟೆನ್ಷನ್ ಅಥವಾ ಏನು ಕರಿತಿದ್ದಾರೆ ರಕ್ತದ ಒತ್ತಡ, ಸಕ್ಕರೆ ಕಾಯಿಲೆ, ಮಧುಮೇಹ ಮತ್ತು ಕೊಲೆಸ್ಟ್ರಾಲು, ಎಲ್ಲರಲ್ಲಿಯೂ ಕೊಲೆಸ್ಟ್ರಾಲ್ ಅನ್ನೋದು ಇದೆಯಲ್ಲ ತುಂಬ ಹೆಚ್ಚಾಗ್ತಾ ಇದೆ. ಅದರಿಂದಾಗಿ ಹೃದಯ ರೋಗಗಳಿಗೆ ಒಳಗಾಗ್ತಾ ಇದ್ದಾರೆ. ಏನಕ್ಕೆ ಅಂದರೆ ಅವರ ಜೀವನ ಶೈಲಿ ಆ ರೀತಿ ಆಗಿದೆ. ಅವರು ಈ ಒಂದು ಈಗಿನ ಸಿಗುವ ಪದಾರ್ಥಗಳು ಕೂಡ ಹಾಗೇ ಇದ್ದಾವೆ. ನಾವೇನು ರಿಫೈನ್ಡ್ ಆಯಿಲೆಲ್ಲ ಯೂಸ್ ಮಾಡ್ತೇವೆ ಅಥವಾ ಹಲವಾರು ಎಣ್ಣೆ ಪದಾರ್ಥಗಳೇನು ಅಡುಗೆಗೆ ಉಪಯೋಗಿಸ್ತಾರೆ, ಅದು ದೇಹದಲ್ಲಿ ಅದು ಜೀರ್ಣವೇ ಆಗೋದಿಲ್ಲ. ಅದು ಮತ್ತು ದೇಹದಿಂದ ಹೊರಕ್ಕೂ ಬರೋದಿಲ್ಲ. ಅದು ಹೋಗಿ ದೇಹದಲ್ಲಿ ಹೋಗಿ ಶೇಖರಣೆಗೊಂಡು ಅಲ್ಲೇ ಕೂಡ್ಕೊಂಡ್ಬಿಡುತ್ತೆ. ದೇಹದಲ್ಲಿ ಹೋಗಿ ಅದು ಜೀರ್ಣನೂ ಆಗೋದಿಲ್ಲ, ದೇಹದಿಂದ ಈಚೆನೂ ಬರೋದಿಲ್ಲ, ಅಲ್ಲೇ ಶೇಖರಣೆಗೊಳ್ತಾ ಇರುತ್ತೆ. ನಮ್ಮ ದೇಹಕ್ಕೆ ಆ ಒಂದು ಪದಾರ್ಥ ಅದೊಂದು ವಿದೇಶಿ ಥರ, ಅಂದರೆ ನಮ್ಮ ದೇಹಕ್ಕೆ ಅದು ಹೋಗುವಂಥದ್ದಲ್ಲ. ಪದಾರ್ಥಗಳು ನಾವು ಅದನ್ನು ತಿಂತೇವೆ. ಈಗ ಏನು ಜೀವಹಿಂಸೆ, ಪ್ರಾಣಿ ಹಿಂಸೆ ಮಾಡ್ತಾರೆ, ನಾನ್ ವೆಜಿಟೇರಿಯನ್ ಫುಡ್ ಅಂತ, ಈಗ ಬಹಳ ಸರ್ವೇ ಸಾಮಾನ್ಯ ಆಗೋಗ್ಬಿಟ್ಟಿದೆ. ನಮ್ಮ ಸ್ವಂತ ಇಂದ್ರಿಯ ತೃಪ್ತಿಗಾಗಿ ಪ್ರಾಣಿ ಹಿಂಸೆಯನ್ನು ಮಾಡುವುದು, ಜೀವಿಗಳ ಹತ್ಯೆ ಮಾಡುವುದು ಮತ್ತು ಆ ಒಂದು ಮಾಂಸಾಹಾರವನ್ನು ಭಕ್ಷಿಸುವುದು ಬಹಳ ಹಾನಿಕರವಾದಂಥದ್ದು. ಈ ಒಂದು ದಯೆ, ಏನು 4 ಧರ್ಮದ ಪಾದಗಳ ಬಗ್ಗೆ ಹೇಳಿದ್ವಲ್ಲ, ತಪ, ಶೌಚ, ದಯ, ಸತ್ಯ. ಸೊ ದಯೆ ಇಲ್ಲ ಜನಗಳಲ್ಲಿ. ನಮ್ಮ ಸ್ವಂತ ಸುಖಕ್ಕಾಗಿ ನಾವು ಏನು ಬೇಕಾದರೂ ಮಾಡ್ತೇವೆ. ಬೇರೆಯವರಿಗೆ ತೊಂದರೆ ಕೊಟ್ಟರು ಪರವಾಗಿಲ್ಲ, ಬೇರೆ ಜೀವಿಗಳಿಗೆ ಹಿಂಸೆ ಮಾಡಿದ್ರೂ ಪರವಾಗಿಲ್ಲ ಅಂತ. ಸೊ ಈ ರೀತಿಯಾಗಿ ನಾವು ಕಲಿಯುಗದಲ್ಲಿ ಇದೆಲ್ಲೂ ಬಹಳ ವಿಜೃಂಭಣೆಯನ್ನು ನಡ್ಕೊಂಡು ಬರ್ತಾ ಇದೆ. ಮತ್ತು ಪ್ರಾಣಿ ಹಿಂಸೆ, ಜೀವ ಹಿಂಸೆ ಇದು ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಮತ್ತು ತಪಸ್ಯ ಇಲ್ಲ. ಜನಗಳು ತಪಸ್ಯ, ಉಪವಾಸ, ಏನಾದರೂ ಸ್ವಲ್ಪ ಇಂದ್ರಿಯ ನಿಗ್ರಹಕ್ಕಾಗಿ ತಪಸ್ಸೆಯನ್ನು ಅನುಸರಿಸಿ ಯಾವ ತಪಸ್ಯವೂ ಬೇಕಾಗಿಲ್ಲ. ಜೀವನ ಇರೋದೇ ತಿನ್ನುವುದು, ಮಲಗುವುದು, ಮೋಜು ಮಸ್ತಿ ಮಾಡಲಿಕ್ಕೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಸೊ ಹೀಗೆ ಕಲಿಯುಗದ ಪ್ರಭಾವದಿಂದ ಈ ಒಂದು ತಪಶ್ಚರ್ಯ ಕ್ಷೀಣಿಸ್ತಾ ಇದೆ. ಮತ್ತು ನಾವು ಇದರಿಂದ ನಮಗೇ ಹಾನಿಯಾಗುತ್ತೆ ವಿನಃ ನಮಗೇನು ಹೆಚ್ಚಿನ ಒಂದು ಲಾಭ ಇದೆ ಅಂತೇನಿಲ್ಲ. ಈ ರೀತಿಯಾಗಿ ನಾವು ಇಮಿಡಿಯೇಟ್ ಪ್ಲೆಷರ್ಸ್, ಈಗ ತಕ್ಷಣಕ್ಕೆ ಆನಂದ ಸಿಗುತ್ತೆ ಅನ್ನೋ ನಾವು ಹೋಗ್ತಾ ಇದ್ದೇವೆ. ಇದರಿಂದ ಸಮಾಜಕ್ಕೆ ಹೆಚ್ಚು ಹಾನಿನೇ ಉಂಟಾಗ್ತಾ ಇದೆ. ಮತ್ತು ಪ್ರತಿಯೊಬ್ಬರು ಕೂಡ ಅನಾರೋಗ್ಯಕ್ಕೆ ಅಥವಾ ಮನಸ್ಸಿನ ಅಸಮಾಧಾನಕ್ಕೆ ಮತ್ತು ಕ್ಷೋಭೆಗಳಿಗೆ, ಕಲಹಗಳಿಗೆ ಒಳಗಾಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ವೈದಿಕ ಸಂಸ್ಕೃತಿ, ಒಂದು ಭಾಗವತ ಧರ್ಮ ನಮಗೆ ಏನು ತಿಳಿಸ್ತಾ ಇದೆ ಅಂತ ಹೇಳಿದ್ರೆ, ಭಾಗವತ ಧರ್ಮ ಅಂದ್ರೇನು? ಭಾಗವತ ಧರ್ಮ ಅಂದರೆ ಈ 4 ಧರ್ಮದ ನಿಯಮಗಳನ್ನ ಪಾಲಿಸುವುದು. ಯಾವ್ಯಾವುದು? ತಪಸ್ಸು ಅಂದರೆ ನಾವೇ ಸ್ವಯಂ ಪ್ರೇರಿತರಾಗಿ ದೇಹದಂಡನೆ ಮಾಡಿಕೊಳ್ಳೋದು. ಅಂದರೆ ನಾವು ಮಲಗುವುದು, ತಿನ್ನುವುದು ಅಥವಾ ಇಂದ್ರಿಯ ತೃಪ್ತಿಗೆ ಒಳಗಿಸ್ಕೊಳ್ಳುವುದು, ಇದೆಲ್ಲ ನಾವು ಕಡಿಮೆ ಮಾಡಬೇಕು. ಬೆಳಗ್ಗೆ ಬೇಗ ಎದ್ದೇಳೋದು ಪ್ರತಿಯೊಬ್ಬರೂ ಆಚರಿಸಬೇಕು. ಬ್ರಹ್ಮ ಮುಹೂರ್ತದಲ್ಲಿ ಏಳುವುದು ಪ್ರತಿಯೊಬ್ಬರ, ಅಥವಾ ಯಾವುದೇ ಕೆಲಸ ಮಾಡ್ತಾ ಇರಲಿ ಅಥವಾ ಯಾವುದೇ ವರ್ಣ ಆಶ್ರಮಕ್ಕೆ ಇರಬಹುದು, ಆದರೂ ಕೂಡ ಪ್ರತಿಯೊಬ್ಬರೂ ಕೂಡ ಬ್ರಹ್ಮ ಮುಹೂರ್ತದಲ್ಲಿ ಏಳುವ ಅಭ್ಯಾಸ ಪ್ರತಿಯೊಬ್ಬರೂ ಇದನ್ನು ಪಾಲಿಸಲೇಬೇಕು. ನನಗೆ ಮಲಗಲಿಕ್ಕೆ ಅವಕಾಶ ಇದೆ ಅಂಥೇಳಿ ಬೆಳಿಗ್ಗೆ 10 ಗಂಟೆ ತನಕ ಮಲ್ಕೊಳ್ಳೋದು, ಅಥವಾ ತಿನ್ನೋಕ್ಕೆ ಅವಕಾಶ ಇದೆ ಅಂಥೇಳಿ ಏನು ಬೇಕಾದರೂ ತಿನ್ನುವುದು, ಇದೆಲ್ಲವೂ ಪ್ರಾಣಿಗಳಿಗೆ ಹೋಲಿಸಲಾಗುತ್ತೆ. ಮನುಷ್ಯ ಸಮಾಜ ಅಂದರೆ ಅಲ್ಲಿ ಈ ಒಂದು ತಪಸ್ಸು ಇರಲೇಬೇಕು. ಅದಾದ ನಂತರ ಶೌಚಂ ಅಂದರೆ ಸ್ವಚ್ಛತೆ. ಪ್ರತಿಯೊಬ್ಬರೂ ಕೂಡ ಬಾಹ್ಯವಾಗಿ ಮತ್ತು ಆಂತರಿಕವಾಗಿ ಕೂಡ ಶೌಚತೆಯನ್ನು ಪಾಲಿಸಬೇಕು. ಬಾಹ್ಯವಾಗಿ ಶೌಚ ಅಂದರೆ ಪ್ರತಿನಿತ್ಯ ಸ್ನಾನ ಮಾಡುವುದು,
ಪ್ರತಿಯೊಬ್ಬರೂ ಕೂಡ ಬೆಳಿಗ್ಗೆ ಸ್ನಾನ ಮಾಡಿ, ಆ್ಯಕ್ಚುಲಿ ವೈದಿಕ ಸಂಸ್ಕೃತಿ ಪ್ರಕಾರ ದಿನಕ್ಕೆ 3 ಬಾರಿ ಸ್ನಾನ ಮಾಡ್ಕೊತಾ ಇದ್ರು. ಅಂದರೆ 3 ಸಂಧ್ಯಾ ಕಾಲದಲ್ಲೂ ಸ್ನಾನ ಮಾಡಬೇಕು. ಅಷ್ಟರ ಮಟ್ಟಿಗೆ ಅಂದರೆ ಈ ನದಿಗಳ ಪಕ್ಕ ಇರೋರಂತೂ ಈಸಿಯಾಗಿ ಸ್ನಾನ ಮಾಡ್ಕೊಬೋದು. ಸಿಟಿಯಲ್ಲಿ ನಗರಗಳಲ್ಲಿ ಕಷ್ಟ. ಆದರೆ ಮುಂಚೆ ಎಲ್ಲನೂ ಆ ಥರನೇ ಇತ್ತು. ಬಾವಿ ನೀರಲ್ಲಿ ತೊಗೊಂಡು ಸ್ನಾನ ಮಾಡೋರು, ಇಲ್ಲ ನದಿ ಹತ್ರ ಹೋಗಿ ಸ್ನಾನ ಮಾಡ್ಕೊಳ್ಳೋರು, ಆ ಥರ ದಿನಕ್ಕೆ 3 ಬಾರಿ ಸ್ನಾನ ಮಾಡ್ತಿದ್ರು. ಈಗ ವಾರಕ್ಕೊಂದ್ಸತಿ ಸ್ನಾನ ಮಾಡ್ಕೊಳ್ಳೋರು ಇದ್ದಾರೆ. ನೀರಿನ ಅಭಾವದಿಂದ ಮತ್ತು ನೀರಿನ ಬಿಲ್ ಕಟ್ಟಕ್ಕಾಗ್ತಿಲ್ಲ ಅಲ್ಲ. ಆ ಥರಲ್ಲವು ಇದೆಲ್ಲವೂ ನಾವುಗಳೇ ಮಾಡಿಕೊಂಡಿರುವಂತಹ ಸ್ಥಿತಿಗಳು. ಕೃಷ್ಣನ ವ್ಯವಸ್ಥೆಯ ಪ್ರಕಾರ ಎಲ್ಲರಿಗೂ ಸ್ನಾನ ಮಾಡ್ಕೊಳ್ಳೋ ಅವಕಾಶ ಇದೆ. ಸೊ ಹಾಗಾಗಿ ನಾವು ಅಧರ್ಮವನ್ನು ಅಥವಾ ಭಾಗವತದ ವಿರುದ್ಧವಾಗಿ ನಾವು ನಡೆದರೆ ಈ ರೀತಿಯಾದಂತಹ ಅಧೋಸ್ಥಿತಿಗೆ ಬರುತ್ತೆ. ಹಾಗಾಗಿ ಶೌಚತೆ ಅಂದರೆ ಪ್ರತಿಯೊಬ್ಬರು ಕನಿಷ್ಠ ಪಕ್ಷ ಬೆಳಿಗ್ಗೆ ಹೊತ್ತು ಸ್ನಾನ ಮಾಡಲೇಬೇಕು. ಮತ್ತು ಆಂತರಿಕ ಶೌಚತೆಗಾಗಿ ಏನು ಮಾಡಬೇಕು? ಭಗವಂತನ ಮಹಿಮೆಯನ್ನು, ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಮತ್ತು ಹರೇ ಕೃಷ್ಣ ಮಂತ್ರ. ಸೊ ಓಂ ಅಪವಿತ್ರ ಪವಿತ್ರವ ಸರ್ವಾವಸ್ಥಾ ಗತೋಪಿಯ ಯಸ್ಮರೇತ್ ಪುಂಡರೀಕಾಕ್ಷ ಬಾಹ್ಯಭ್ಯಂತರ ಶುಚಿ ಅಂತ ಹೇಳಲಾಗಿದೆ. ಯಾರು ಪುಂಡರೀಕಾಕ್ಷನಾದಂತಹ ಕೃಷ್ಣನ, ಪುಂಡರೀಕಾಕ್ಷ ಅಂದರೆ ಯಾರು? ಬೇರೆ ಯಾರೋ ನಿಮ್ಮ ಫ್ರೆಂಡು, ನಿಮ್ಮ ಯಾರು? ಪುಂಡರೀಕಾಕ್ಷ ಅಂದರೆ ಯಾರ ಕಣ್ಣುಗಳು ಕಮಲದ ಹಾಗೆ ಅಗಲವಾಗಿ ಸುಂದರವಾಗಿದೆ ಅವ್ರಿಗೆ ಪುಂಡರೀಕಾಕ್ಷ ಅಂತ ಕರೀತಾರೆ. ನನ್ನ ಪಕ್ಕದ ಮನೆಯವರು ಅಥವಾ ಫಿಲ್ಮ್ ಹೀರೋ ಅಥವಾ ಹೀರೋಯಿನು ಅವ್ರುಗಳ ಅಕ್ಷ ಅಂತ ನೋಡಬಾರ್ದು. ನಾವು ಯಾರ ಅಕ್ಷೆಯನ್ನು ನೋಡಬೇಕು? ಶ್ರೀ ವಿಷ್ಣು ಶ್ರೀ ವಿಷ್ಣು ಶ್ರೀ ವಿಷ್ಣು ಅಂತ ಅದಕ್ಕೆ ಅಲ್ಲಿ ತಿಳಿಸ್ಬಿಟ್ಟಿದ್ದಾರೆ. ವಿಷ್ಣು ಕೃಷ್ಣನ ಒಂದು ಅಕ್ಷ ಹೇಗಿದೆ ಅಂದರೆ ಕಮಲದ ಹಾಗೆ ಅಗಲವಾಗಿ ಸುಂದರವಾಗಿರುವಂಥ ಕಣ್ಣುಗಳು, ಕೃಷ್ಣನ ಕಣ್ಣುಗಳು. ಸೊ ನಾವು ಯಾವಾಗ ದೇವರ ಸ್ಮರಣೆ, ಕೃಷ್ಣನ ಸ್ಮರಣೆ ಮಾಡ್ತೇವೆ, ನಾವು ಎಷ್ಟೇ ಅಶುಚಿಯಾಗಿದ್ದರೂ ಕೂಡ ತಕ್ಷಣವೇ ಕೃಷ್ಣನ ಸ್ಮರಣೆ ಬಂದಾಗ ಬಾಹ್ಯವಾಗಿ ಮತ್ತು ಆಂತರಿಕವಾಗಿಯೂ ಕೂಡ ನಾವು ಶುದ್ಧರಾಗ್ತೇವೆ ಅಂತ ಹೇಳಲಾಗಿದೆ. ಕೃಷ್ಣನ ಸ್ಮರಣೆಯಲ್ಲಿ ಅಷ್ಟು ಶಕ್ತಿ ಇದೆ. ಕೃಷ್ಣ ಸೂರ್ಯ ಸಮ, ಕೃಷ್ಣ ಸೂರ್ಯ ಸಮ, ಮತ್ತು ಅವನು ಕೃಷ್ಣ ಸೂರ್ಯನ ಹಾಗೆ ಪ್ರಭಾವಶಾಲಿಯಾಗಿರುವವನು. ಸೊ ಎಲ್ಲಿ ಕೃಷ್ಣನ ಸ್ಮರಣೆ ಬರುತ್ತೆ ಅಲ್ಲಿ ಅಂಧಕಾರ ಆಗಲಿ ಕಲ್ಮಶಗಳಾಗಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಸದಾ ಕಾಲ ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಕೃಷ್ಣನ ಸ್ಮರಣೆ ಮಾಡಬೇಕು. ಆಗ ನಮ್ಮ ಹೃದಯದಲ್ಲಿ ಕೂತಿರುವಂಥ ಎಲ್ಲ ಕಲ್ಮಶಗಳು ದೂರ ಆಗ್ತವೆ. ಅದನ್ನು ಭಾವಾರ್ಥದಲ್ಲಿ ಪ್ರಭುಪಾದರು ಕೂಡ ಹೇಳಿದ್ದಾರೆ. ಅದು ಪರಮ ಪ್ರಭುವಿನ ಗುಣಗಾನವನ್ನು ಮಾಡುವುದರಿಂದ ಪರಿಣಮಿಸುವುದು ಮನಸ್ಸಿನ ಶುಚಿತ್ವ. ಭಗವಂತನ ಗುಣಗಾನವನ್ನು ಮಾಡದೆ ಯಾವನೊಬ್ಬನು ತನ್ನ ಮನಸ್ಸಿನಲ್ಲಿ ಶೇಖರಣೆಯಾದ ಧೂಳನ್ನು ಶುಚಿಗೊಳಿಸಲಾರನು. ನಾಸ್ತಿಕ ನಾಗರಿಕತೆಯು ಮನಸ್ಸನ್ನು ಶುಚಿಗೊಳಿಸಲಾರದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಮನಸ್ಸು ಶುಚಿ ಆಗಬೇಕಂದ್ರೆ ನಾವೆಲ್ಲರೂ ಮನಸ್ಸಿನ ಗುಲಾಮರಾಗಿದ್ದೇವೆ ಅಲ್ಲವೇ? ಮನಸ್ಸು ಹೇಳ್ದಂಗೆ ಮಾಡ್ತೇವೆ. ಅದು ಮನಸ್ಸಿಗೆ ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ, ಅಭ್ಯಾಸ ಆಗಿಬಿಟ್ಟಿದೆ. ಯಾಕಂದರೆ ನಾವು ಮನಸ್ಸಿಗೆ ನಮ್ಮ ಒಂದು ಸಂಪೂರ್ಣ ಶರಣಾಗತಿ ಕೊಟ್ಬಿಟ್ಟಿದ್ದೇವೆ, ಅಧಿಕಾರ ಕೊಟ್ಬಿಟ್ಟಿದ್ದೇವೆ ಮನಸ್ಸಿಗೆ. ನೀನು ಏನು ಮಾಡ್ಕೊಂತೆ ಮಾಡ್ಕೊ, ನಾನು ನಿನ್ನ ಮಾತನ್ನೇ ಕೇಳ್ತೇನೆ ಅಂತ ಮನಸ್ಸಿಗೆ ಶರಣಾಗತರಾಗ್ಬಿಟ್ಟಿದ್ದೇವೆ. ಹಾಗಾಗಿ ನಮ್ಮ ಮನಸ್ಸು ಹಲವಾರು ಜನ್ಮಾಂತರಗಳನ್ನು ನಾವು ಇಂದ್ರಿಯ ತೃಪ್ತಿಯಲ್ಲೇ ತೊಡಗಿಟ್ಕೊಂಡಿದ್ದೇವಲ್ಲ, ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ನಮ್ಮ ಶರೀರ ಆಗಲಿ ಮನಸ್ಸಾಗಲಿ ನಾವು ಯಾವ ರೀತಿ ಅಭ್ಯಾಸ ಮಾಡಿಸ್ತೇವೆ ಆ ರೀತಿ ಅದು ಕೆಲಸ ಮಾಡ್ತಾ ಇರುತ್ತೆ. ಈಗ ನೀವು ಏನಾದರೂ ನಿಮ್ಮ ಅಡುಗೆ ಮಾಡೋದೇ ಆಗಲಿ, ಯಾರಾದರೂ ಒಬ್ಬರು ಅಡುಗೆ ಮಾಡಬೇಕು, ಚಪಾತಿ ಮಾಡಬೇಕು, ಅದು ಅಭ್ಯಾಸ ಆಗಿಬಿಟ್ಟಿತ್ತು ಅಂದರೆ ಅವ್ರು ಏನು ಅದು ಗಮನ ಇಟ್ಟು ಏಕಾಗ್ರತೆಯಿಂದ ಚಪಾತಿ ಮಾಡಬೇಕಂತೇನಿಲ್ಲ. ಅದು ತಾನಾಗಿ ಅದು ಮೆಕ್ಯಾನಿಕಲ್ ಆಗಿ, ಅದು ನಾವು ಹೇಗೆ ಅಭ್ಯಾಸ ಮಾಡಿಸ್ತೇವೆ ಹಾಗೆ ಮೆಕ್ಯಾನಿಕಲ್ ಆಗಿ ಅದು ಯಾಂತ್ರಿಕ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ನೀವೀಗ ಡ್ರೈವಿಂಗ್ ಮಾಡ್ತಾ ಇರ್ತೀರ, ಏನಾದ್ರು ಬೈಕ್ ಡ್ರೈವ್ ಮಾಡಬೇಕು ಅಥವಾ ಕಾರ್ ಡ್ರೈವ್ ಮಾಡಬೇಕು, ಮೊದಲಿಗೆ ನೀವು ಬಹಳ ಗಮನ ಇಟ್ಟು ಜಾಗೃತರಾಗಿ ಅಭ್ಯಾಸ ಮಾಡಬೇಕು. ಆದರೆ ಅದು ನಿಮಗೆ ಆ ಟ್ರೈನಿಂಗ್ ಕೊಟ್ಟ ಆಮೇಲೆ ತರಬೇತಿ ಆಗಿಬಿಟ್ರೆ ಮ್ಯಾನ್ಯಲಾಗಿ ನೀವೇನೋ ಯೋಚನೆ ಮಾಡ್ತಿರ್ತೀರಾ ಅಥವಾ ಬೇರೆ ಏನೋ ಮಾತಾಡಿಕೊಂಡು ಅಥವಾ ಯೋಚನೆ ಮಾಡ್ಕೊಂಡು ಆಲೋಚನೆ ಮಾಡ್ಕೊಂಡು ನೀವು ಡ್ರೈವ್ ಮಾಡ್ತಾ ಇರ್ಬೋದು. ಅದು ಯಾಂತ್ರಿಕ ರೀತಿಯಲ್ಲಿ ಕಾಲು ಓಡ್ತಿರುತ್ತೆ, ಕೈ ಓಡ್ತಿರುತ್ತೆ, ಹೋಗ್ತಿರುತ್ತೆ. ಸೊ ಹಾಗೆ ಮನಸ್ಸು ಕೂಡ ಹಾಗೇನೆ. ನಾವು ಮನಸ್ಸಿಗೆ ಯಾವ ತರಬೇತಿ ಕೊಡ್ತೀವಿ ಆ ರೀತಿ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಇದು ಈಚೆ ಬರೋದು, ಆ ಈಚೆ ಬರೋದು, ಅದು ಬೇಕು ಇದು ಬೇಕು.
ಈ ಭೌತಿಕ ವಸ್ತುಗಳು, ಈ ಇಂದ್ರಿಯ ವಸ್ತುಗಳು, ಹಾಗೆ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ. ಮನಸ್ಸಿನ ಕೆಲಸ ಏನೋ ನಾನಾ ಥರದ ಇಚ್ಛೆಗಳನ್ನು ಉತ್ಪತ್ತಿ ಮಾಡೋದು, ನಾನಾ ಥರದ ಭೌತಿಕ ಇಚ್ಛೆಗಳನ್ನು. ಅಂದರೆ ಮನಸ್ಸಿಗೆ ಅದೊಂದು ಯಾಂತ್ರಿಕ ರೀತಿಯಲ್ಲಿ ಕೆಲಸ ಮಾಡುತ್ತೆ. ನಾವೇ ಅದಕ್ಕೇನು ಪ್ರಚೋದನೆ ಮಾಡಬೇಕಂತೇನಿಲ್ಲ. ಮನಸ್ಸು ತಾನಾಗಿ ಅದು ಅಭ್ಯಾಸ ಆಗೋಗ್ಬಿಟ್ಟಿದೆ ಅದಕ್ಕೆ. ಇದು ತಿನ್ನಬೇಕು, ಅದು ತಿನ್ನಬೇಕು, ಇಲ್ಲ ಅದು ನೋಡಬೇಕು, ಇದು ಕೇಳಬೇಕು, ಅದು ಬೇಕು, ಇದು ಬೇಕು ಅಂತ ಓಡ್ತಾ ಇರುತ್ತೆ ಮನಸ್ಸು. ಆ ಥರ ನಾವು ಅದನ್ನು ನಿಯಂತ್ರಣ ಮಾಡಬೇಕು. ಯಾಕಂದರೆ ಮನಸ್ಸು ಅದು ಅದರ ಅಭ್ಯಾಸ ಆಗೋಗಿದೆ, ಹಾಗಂತ ಹೇಳಿ ನಾವು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂತಲ್ಲ. ಈಗ ಹೇಗೆ ನೀವು ಡ್ರೈವ್ ಮಾಡ್ತಾ ಇದ್ದೀರ, ಅದು ನಿಮಗೆ ಕೈ ಕಾಲಿಗೆ ಅಭ್ಯಾಸ ಆಗಿಬಿಟ್ಟೆ ಹೋಗ್ತಾ ಇದೆ, ಹಾಗಂತ ಹೇಳಿ ನೀವು ಸಂಪೂರ್ಣವಾಗಿ ನಿಮ್ಮ ಕೈ ಕಾಲಿಗೆ ಬಿಟ್ಬಿಟ್ಟಿದ್ದೀರಾ? ಇಲ್ಲ. ನೀವು ಪ್ರಯತ್ನ ಮಾಡಿದ್ರೆ ನಿಲ್ಲಿಸ್ಬೋದು ಅದನ್ನು. ಹಾಗೆ ಮನಸ್ಸಿನ ಗತಿಯನ್ನು ಕೂಡ ನಿಲ್ಲಿಸಬಹುದು. ಮನಸ್ಸಿಗೆ ಆ ರೀತಿ ಅಭ್ಯಾಸ ಆಗಿದೆ, ಆ ಥರ ಒಂದು ತರಬೇತಿ ನಾವು ಜನ್ಮಾಂತರಗಳಿಂದ ಕೊಟ್ಟಿದ್ದೇವೆ. ಯಾಕಂದರೆ ಮನಸ್ಸು, ನಾವು ದೇಹ ತ್ಯಾಗ ಮಾಡಿದ್ರೆ ಮನಸ್ಸು ಆತ್ಮ ಜೊತೆಗೆ ಪ್ರಯಾಣ ಮಾಡುತ್ತೆ. ನಾವು ಪೂರ್ವ ಜನ್ಮದಲ್ಲಿದ್ದ ಮನಸ್ಸು ಈಗ ಜನ್ಮದಲ್ಲೂ ಕೂಡ ಬಂದಿದೆ. ಅದೇ ರೀತಿ ನಾವು ಎಷ್ಟು ಜನ್ಮಗಳಂತ ಆಳಿದ್ದೇವೆ, ಆ ಜನ್ಮಗಳಲ್ಲಿದ್ದಂಥ ಮನಸ್ಸು ನಮಗೆ ಈಗಲೂ ಬಂದಿದೆ. ಅದಕ್ಕೆ ಆ ರೀತಿ ತರಬೇತಿ ಆಗೋಗ್ಬಿಟ್ಟಿದೆ. ಅದು ತರಬೇತಿ ಇದ್ದ ಹಾಗೆ ಅಭ್ಯಾಸ ಮಾಡ್ಕೊಂಡಾಗ ಅದು ಓಡ್ತಾ ಇರುತ್ತೆ. ಹಾಗಂತ ನಾವು ಅದನ್ನು ನಿಯಂತ್ರಣ ಮಾಡೋಕ್ಕಾಗಲ್ಲ ಅಂತಲ್ಲ. ನಾವು ಕೃಷ್ಣ ಭಕ್ತಿ, ಕೃಷ್ಣ ಪ್ರಜ್ಞೆಯಿಂದ, ಭಗವತ್ ಪ್ರಜ್ಞೆಯಿಂದ ಆ ಮನಸ್ಸನ್ನು ನಿಯಂತ್ರಣ ಮಾಡಬಹುದು. ಸೊ ಯಾಕಂದರೆ ಅದು ಜಡವಸ್ತು. ನಮ್ಮ ಹೇಗೆ ಶರೀರ ಇಂದ್ರಿಯಗಳು ಜಡವಸ್ತುಗಳಲ್ವೇ, ಅದು ಯಾಂತ್ರಿಕ ರೀತಿ, ಅದು ಯಂತ್ರ ಅಂತ ಕೃಷ್ಣನಿಗೆ ಕೂಡ ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಯಂತ್ರ ರೂಢಾನಿ ಮಾಯಯ ಅಂತ. ಇದೊಂದು ಯಂತ್ರ ಇದ್ದ ಹಾಗೆ ಈ ಶರೀರ, ನಮ್ಮ ಸೂಕ್ಷ್ಮ ಶರೀರ ಆಗಲಿ ಅಥವಾ ಸ್ಥೂಲ ಶರೀರವೇ ಆಗಲಿ, ಇದೊಂದು ಯಂತ್ರದ ರೀತಿಯಲ್ಲಿ ಕೆಲಸ ಮಾಡ್ತಿರುತ್ತೆ. ಆದರೆ ಜೀವಾತ್ಮ ಅದನ್ನು ನಿಯಂತ್ರಣ ಮಾಡಬಹುದು. ಅದು ಹೇಗೆ ಸಾಧ್ಯ ಅಂದರೆ ಭಗವತ್ ಪ್ರಜ್ಞೆಯಿಂದ, ಆಧ್ಯಾತ್ಮಿಕ ಶಕ್ತಿಯಿಂದ ಸಾಧ್ಯ ಆಗುತ್ತೆ. ಯಾಕಂದರೆ ಅದು ಆ ಸ್ಪಿರಿಚುವಲ್ ಶಕ್ತಿ, ಆಧ್ಯಾತ್ಮಿಕ ಶಕ್ತಿ ಇಲ್ಲದೆ ಮನಸ್ಸನ್ನು ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ನಾವು ಅದಕ್ಕೋಸ್ಕರ ಕೃಷ್ಣ ಭಕ್ತಿ ನಾವು ಅಭ್ಯಾಸ ಮಾಡಿದ್ರೆ ಮನಸ್ಸನ್ನು ನಿಯಂತ್ರಣ ಮಾಡಬಹುದು. ಹಾಗೆ ಈ ಒಂದು ಮನಸ್ಸನ್ನು ಶುಚಿ ಮಾಡೋದು ಹೇಗೆ? ಮನಸ್ಸು ಈಗ ಕಲ್ಮಶಗೊಂಡಿದೆ, ಲಕ್ಷಾಂತರ ಜನ್ಮಗಳಿಂದ ಅದು ಕಲ್ಮಶ ಕೂಡಿಕೊಂಡಿದೆ. ಅದನ್ನು ಶುಚಿ ಮಾಡಬಹುದು ಹೇಗೆ ಅಂದರೆ, ನಾವು ಭಗವಂತನ ನಮ್ಮ ಹೃದಯದಲ್ಲಿ ತಂದಾಗ, ಭಗವಂತನ ಸ್ಮರಣೆ ನಮ್ಮ ಹೃದಯದಲ್ಲಿ ತಂದಾಗ, ಈಗ ಹೇಗೆ ಒಂದು ಕತ್ತಲೆ ಮನೆಯಲ್ಲಿ ಒಂದು ಬೆಳಕು ಹಚ್ಚಿದ್ರೆ, ಒಂದು ದೀಪ ಬೆಳಕಿದ್ರೆ ಏನಾಗುತ್ತೆ, ಆ ಕತ್ತಲೆ ದೂರ ಆಗುತ್ತೆ ಮತ್ತು ಬೆಳಕು ಹರಡಿಕೊಳ್ಳುತ್ತಲ್ವ. ಹಾಗೆ ನಾವು ನಮ್ಮ ಹೃದಯದಲ್ಲಿ ಕೃಷ್ಣನನ್ನು ತಂದಾಗ ಎಲ್ಲ ಕಲ್ಮಶಗಳು ದೂರ ಆಗ್ತವೆ. ಕೃಷ್ಣ ಸೂರ್ಯ ಸಮ ಮಾಯ ಅಂಧಕ ಜಹ ಕೃಷ್ಣ ತಾರೆನಹಿ ಮಾಯರ ಅಧಿಕಾರ ಅಂತ ಹೇಳ್ತದೆ. ಕೃಷ್ಣ ಸೂರ್ಯನಿಗೆ ಸಮಾನನಾಗಿದ್ದಾನೆ, ಮಾಯೆಯ ಅಂಧಕಾರ. ಎಲ್ಲಿ ಅಲ್ಲಿ ಸೂರ್ಯ ಬೆಳ್ತಾನೆ, ಸೂರ್ಯ ಉದಯ ಆಗಿದ ತಕ್ಷಣ ನಿಹಾರಂ ಇಹ ಭಾಸ್ಕರಂ ಅಂತ ಹೇಳ್ತಿದ್ದಾರೆ. ಅಂದರೆ ಇವಾಗ ಹೇಗೆ ಚಳಿಗಾಲದಲ್ಲಿ ಮಂಜು ಕವಿದಿರುತ್ತೆ, ಬೆಳಗ್ಗೆ ಹೊತ್ತು ಮಂಜು ಕವಿದು ಕತ್ತಲೆ ಆಗಿರುತ್ತೆ. ಆದರೆ ಸೂರ್ಯೋದಯ ಆಗಿದ ತಕ್ಷಣ ಏನಾಗುತ್ತೆ, ಆ ಸೂರ್ಯನ ಕಿರಣಗಳಿಂದ ಮಂಜು ಕರಗಿ ಎಲ್ಲ ಕಡೆನೂ ಕೂಡ ಬೆಳಕು ಹರಡುತ್ತೆ. ಹಾಗೆ ನಮ್ಮ ಹೃದಯದಲ್ಲಿ, ಮನಸ್ಸಿನಲ್ಲಿ ಆ ಒಂದು ಮಾಯೆಯ ಪ್ರಭಾವದಿಂದ ಅಂಧಕಾರ ಸೇರಿಕೊಂಡಿದೆ, ಆ ಕತ್ತಲೆ ಆವರಿಸಿದೆ. ಸೂರ್ಯನ ಕಿರಣಗಳು ಬೆಳಗಿದ ತಕ್ಷಣ ಏನಾಗುತ್ತೆ, ಆ ಮಂಜು ಎಲ್ಲ ಕರಗಿ ಬೆಳಕು ಹರಡಿಕೊಳ್ಳುತ್ತೆ. ಹಾಗೆಯೇ ನಮ್ಮ ಮನಸ್ಸಿನಲ್ಲಿರೋ ಕಲ್ಮಶಗಳು ದೂರ ಆಗಬೇಕಂದ್ರೆ ಕೃಷ್ಣನ ಸ್ಮರಣೆ ಬರಬೇಕಲ್ಲಿ. ಸ್ಮರೇತ್, ಕೇವಲ ಅವನ ಸ್ಮರಣೆ ಮಾಡಿದ್ರೆ ಸಾಕು. ಸ್ಮರೇತ್ ಪುಂಡರೀಕಾಕ್ಷ ಬಾಹ್ಯಭ್ಯಂತರ ಶುಚಿ ಅಂತ ಹೇಳ್ತಾ ಇದ್ದಾರೆ. ಇದು ಸತ್ಯ. ಇದರಲ್ಲೇನು ಬಹಳ ಎಕ್ಸಾಗರೇಷನ್ ಅಂತ ಏನು ಹೇಳ್ತಾರಲ್ಲ, ಆ ಥರ ಏನಿಲ್ಲ. ಇದು ಸತ್ಯಾಂಶನೇ. ನಾವು ಕೃಷ್ಣನ ಸ್ಮರಣೆ ಮಾಡಿದ್ರೆ ಸಾಕು, ಹೃದಯ ಮನಸ್ಸು ಶುದ್ಧವಾಗುತ್ತೆ. ಮತ್ತು ಕೃಷ್ಣನ ಸ್ಮರಣೆ ಮಾಡೋಕ್ಕೆ ಬಹಳ ಸುಲಭವಾದ ಮಾರ್ಗ ಯಾವುದು? ಹರೇ ಕೃಷ್ಣ ಮಂತ್ರವನ್ನು ಜಪಿಸು ಮತ್ತು ಭಗವಂತನ ಬಗ್ಗೆ ಶ್ರವಣ ಮಾಡೋದು, ಭಾಗವತ ಶ್ರವಣ ಮಾಡೋದು. ನಿಮಗೆ ಆ ಹರೇ ಕೃಷ್ಣ ಮಂತ್ರವನ್ನು ಜಪಿಸಲಿಕ್ಕೆ ಉತ್ತೇಜನ ಬೇಕು, ಪ್ರೇರಣೆ ಬೇಕಂದರೆ ಏನು ಮಾಡಬೇಕು? ಭಾಗವತ ಶ್ರವಣ, ದೇವರ ಬಗ್ಗೆ ಶ್ರವಣ ಮಾಡಬೇಕು, ದೇವರ ಬಗ್ಗೆ ನಾವು ಆಲಿಸಬೇಕು. ಸೊ ಅದಕ್ಕೋಸ್ಕರ ಭಾಗವತ ಪ್ರತಿಯೊಬ್ಬರೂ ಅದನ್ನು ಶ್ರವಣ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಪರಮ ಪ್ರಭುವಿನ ಗುಣಗಾನವನ್ನು ಮಾಡುವುದರಿಂದ ಪರಿಣಮಿಸುವುದು ಅಂತ ಹೇಳ್ತಿದ್ದಾರೆ. ಪರಮ ಪ್ರಭುವಿನ ಅಂದರೆ ಶ್ರೀಕೃಷ್ಣನ ಗುಣಗಾನವನ್ನು ಮಾಡಬೇಕು. ಒಂದು ಗುಣಗಾನ ಅಂದರೆ ಅವನ ಮಹಿಮೆಯನ್ನು, ಅವನ ಶಕ್ತಿಗಳನ್ನು, ಅವನ ದಿವ್ಯ ಲೀಲೆಗಳನ್ನು ನಾವು ಶ್ರವಣ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ
ಇವುಗಳಲ್ಲಿ ಅಂತರ ಇಲ್ಲ. ಕೃಷ್ಣನ ನಾಮ ಆಗಲಿ, ಕೃಷ್ಣನ ಲೀಲೆಗಳು, ಕೃಷ್ಣನ ಗುಣಗಳನ್ನು ನಾವು ಕೇಳುವುದರಿಂದ ಅಥವಾ ಅವನ ಸ್ಮರಣೆ, ಅವನನ್ನು ಸಾಕ್ಷಾತ್ಕಾರವಾಗಿ ನೋಡುವುದು ಕೂಡ ಅವನ ವಿಗ್ರಹ ಆರಾಧನೆ. ಅಂದರೆ ವಿಗ್ರಹ ಅಂದರೆ ಅದು ಏನು ಕಲ್ಪನೆ ಅಲ್ಲ, ಅರ್ಚಾ ವಿಗ್ರಹ, ದೇವರ ಅವತಾರ, ಅರ್ಚಾ ಅವತಾರ. ಇದೆಲ್ಲವೂ ಕೂಡ ನಮ್ಮ ಮನಸ್ಸನ್ನು, ಹೃದಯವನ್ನು ಶುದ್ಧ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಶುಚಿತ್ವಕ್ಕೆ ಭಾಗವತ ಧರ್ಮ ಬಹಳ ಮುಖ್ಯ. ಹಾಗಾಗಿ ನಾವು ಈಗಿನ ಕಲಿಯುಗದಲ್ಲಿ ಎಲ್ಲಿಯೂ ಕೂಡ ದೇವರ ಮಹಿಮೆಯನ್ನು ಪ್ರಚಾರ ಮಾಡ್ತಾ ಇಲ್ಲ, ದೇವರ ಮಹಿಮೆಯನ್ನು ಯಾರು ಗುಣಗಾನ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲರ ಮನಸ್ಸು ಕೂಡ ಕಲ್ಮಶಭರಿತವಾಗಿದೆ. ಎಲ್ಲರ ಮನಸ್ಸಿನಲ್ಲೂ ಕೂಡ ಕಾಮ, ಕ್ರೋಧ, ಲೋಭ, ಮೋಹ, ಮತ, ಮಾತ್ಸರ್ಯಗಳು ತುಂಬಿ ಹೋಗಿವೆ. ಹಾಗಾಗಿ ಅಲ್ಲಿ ಶಾಂತಿ ಇರಲಿಕ್ಕೆ ಸಾಧ್ಯ ಇಲ್ಲ, ಸಮಾಧಾನ ಇರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಧರ್ಮ ಹೆಚ್ಚಾಗ್ತಾ ಇದೆ, ಕಲಿಯುಗದ ಪ್ರಭಾವ ಹೆಚ್ಚಾಗ್ತಾ ಇದೆ. ನಾವು ಕಲಿಯ ಪ್ರಭಾವನ ನಿಯಂತ್ರಣ ಮಾಡಬೇಕಂತ ಹೇಳಿದ್ರೆ, ಅಥವಾ ಇವಾಗ ಏನು ಈ ಒಂದು ವೃಷಭ, ಈ ಒಂದು ಎತ್ತು 3 ಕಾಲಲ್ಲಿ ಕುಂತ್ಕೊಂಡು ನಡೀತಾ ಇದೆ. ಏನಕ್ಕೆ ಅಂದರೆ ಕಲಿಯ ಪ್ರಭಾವದಿಂದ. ಈ ಕಲಿಯ ಪ್ರಭಾವವನ್ನು ನಾವು ನಿಯಂತ್ರಣ ಮಾಡಬೇಕಂತ ಹೇಳಿದ್ರೆ ಭಾಗವತ ಶ್ರವಣ ಬಹಳ ಮುಖ್ಯ. ಆಗ ಮಾತ್ರ ಸಮಾಜದಲ್ಲಿ ಇಲ್ಲಿರುವಂಥ ಎಲ್ಲರ ಹೃದಯಗಳು ಶುದ್ಧ ಆಗಕ್ಕೆ, ಶುಚಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಭಾಗವತ್ ಪ್ರಜ್ಞೆಯನ್ನು ನಿಲ್ಲಿಸಿದ್ರೆ, ಭಾಗವತ ಶ್ರವಣ ಮಾಡೋದನ್ನು ನಿಲ್ಲಿಸಿದ್ರೆ ಸಮಾಜದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಹಿಂಸಾಚಾರ, ಅಸಮಾಧಾನ, ಕಲಹಗಳು, ಯುದ್ಧ, ಸಮರ ನಡೀತಾನೆ ಇರುತ್ತೆ. ಈಗಿನ ಒಂದು ಸ್ಥಿತಿಯಲ್ಲಿ ಭಗವತ್ ಪ್ರಜ್ಞೆ ಮತ್ತು ಭಾಗವತದ ಪ್ರಚಾರ ಬಹಳ ಮುಖ್ಯ ಆಗಿದೆ. ಇಲ್ಲಾಂದರೆ ವಿಶ್ವದಲ್ಲಿ ಅತಿ ದೊಡ್ಡ ಗಂಭೀರವಾದ ಸ್ಥಿತಿ ಉತ್ಪತ್ತಿ ಆಗುತ್ತೆ. ಯಾಕಂದರೆ ಎಲ್ಲರೂ ಕೂಡ ಕೇವಲ ತಮ್ಮ ಸ್ವಾರ್ಥಗತಿ ಮತ್ತು ಏನೋ ಎಲ್ಲರಿಗೂ ಗರ್ವ, ಹೆಮ್ಮೆ, ಅವರವರ ಮೇಲೆ ಹೆಚ್ಚಿನ ಗರ್ವ, ಆತ್ಮ. ಏನು ಹೇಳಿದ ಪ್ರಭುಪಾದ್ರೆ ಹೇಳ್ತಾ ಇದ್ದಾರಲ್ಲ, ಇಲ್ಲಿ ಏನಂತ ಹೇಳಿದ್ದಾರೆ, ಅಲ್ಲಿ ಏನಂತ ಹೇಳಿದ್ದಾರೆ ಅಂದರೆ ಹಿಂದಿನ ಶ್ಲೋಕದಲ್ಲಿ ಅನಿಸುತ್ತೆ. ಸೊ ಅಹಂಕಾರ ಅಥವಾ ತನ್ನ ಜೀವನ ಮೌಲ್ಯಗಳೇ ಸಮಾಜದ ಎಣಿಕೆ ಅಂದರೆ ಏನು, ಪ್ರತಿಯೊಬ್ಬರಿಗೂ ಅಹಂಕಾರ ಅಥವಾ ತನ್ನ ಜೀವನ ಮೌಲ್ಯಗಳೇ ಸಮಂಜಸವೆಂಬ ಎಣಿಕೆ. ತನ್ನ ಜೀವನ ಮೌಲ್ಯಗಳೇ ಸಮಂಜಸ. ಇರಾನ್ ಹೇಳುತ್ತೆ ನನ್ನ ಜೀವನ ಮೌಲ್ಯಗಳೇ ಸಮಂಜಸವಾಗಿದೆ ಅಂತ. ನನಗೆ ನ್ಯೂಕ್ಲಿಯರ್ ಬಾಂಬ್ಸ್ ಬೇಕು, ನಾನು ಎಲ್ಲರನ್ನು ಕಂಟ್ರೋಲ್ ಮಾಡ್ತೇನೆ ಅಂತ. ಹಾಗೆ ರಷ್ಯಾ ಹೇಳುತ್ತೆ ತನ್ನ ಜೀವನ ಮೌಲ್ಯಗಳೇ ಸಮಂಜಸವಾಗಿವೆ. ಅಮೇರಿಕ ಹೇಳುತ್ತೆ ತನ್ನ ಜೀವನ ಮೌಲ್ಯಗಳೇ ಸಮಂಜಸವಾಗಿವೆ ಅಂತ. ಪ್ರತಿಯೊಬ್ಬರು ಕೂಡ ಅವರವರದೇ ಸರಿಯಾಗಿದೆ ಅಂತ ಹೇಳ್ಕೊಡ್ತಾರೆ. ಏನಕ್ಕೆ ಅಂದರೆ ಮಿಥ್ಯ ಅಹಂಕಾರ ಮತ್ತು ಗರ್ವದಿಂದ ತನ್ನ ಜೀವನ ಮೌಲ್ಯಗಳೇ ಸಮಂಜಸವೆಂಬ ಎಣಿಕೆ. ಈ ರೀತಿಯಾಗಿ ಏನಾಗ್ತಾ ಇದೆ, ಅನುಚಿತ ಸ್ತ್ರೀ ಮೋಹ ಅಥವಾ ಸಂಘ, ಮದ್ಯಪಾನ, ಇವು ಈ ಸ್ಥಿತಿಗೆ ಕಾರಣವೆಂಬುದನ್ನು ನಾವು ಸದಾ ಸ್ಮರಿಸಬೇಕು ಅಂತ ಹೇಳ್ತಿದ್ವಿ. ನಾವು ಈಗಿನ ಕಾಲದಲ್ಲಿ ನೋಡ್ತಾ ಇದ್ದೇವೆ, ಎಲ್ಲರೂ ಕೂಡ ಅನುಚಿತ ಸ್ತ್ರೀ ಮೋಹ, ಸಂಘ, ಮದ್ಯಪಾನ ಮತ್ತು ಅಹಂಕಾರ ಮತ್ತು ತನ್ನ ಜೀವನ ಮೌಲ್ಯಗಳೇ ಸಮಂಜಸವೆಂಬ ಎಣಿಕೆ. ಈ ರೀತಿಯಾಗಿ ಸಮಾಜದಲ್ಲಿ ಅನೈತಿಕತೆ, ಅಸಮಾಧಾನ, ಅಸಂತುಷ್ಟಿ ಬೆಳೀತಾ ಇದೆ. ಇದಕ್ಕೆಲ್ಲದಕ್ಕೂ ಪರಿಹಾರ ಏನಂತ ಹೇಳಿದ್ರೆ ಭಾಗವತ ಸಂದೇಶವನ್ನು ಕೇಳುವುದು, ಭಗವಂತನ ಮಹಿಮೆಯನ್ನು ಕೇಳುವುದು. ನಾವೆಲ್ಲರೂ ಅವನ ಅಂಶಗಳು, ನಾವೆಲ್ಲರೂ ಅವನ ಸೇವಕರು. ಭಗವಂತನ ಇಚ್ಛೆಯನ್ನು ನಾವು ಸ್ಥಾಪಿಸಬೇಕೇ ವಿನಃ ನಮ್ಮ ಸ್ವಂತ ಇಚ್ಛೆಯಿಂದ ನಾವು ಹೋಗಬಾರ್ದು ಅನ್ನೋದನ್ನು ನಾವು ಸಮಾಜದಲ್ಲಿ ನಾಯಕರುಗಳು, ದೇಶದ ನಾಯಕರನ್ನು ತಿಳಿಬೇಕಾಗಿದೆ, ವಿಶ್ವದ ನಾಯಕರನ್ನು ತಿಳಿಬೇಕಾಗಿದೆ. ಇದೆಲ್ಲವೂ ಭಗವಂತನ ಸೃಷ್ಟಿ. ಈಶಾವಾಸ್ಯಂ ಇದಂ ಸರ್ವಂ, ಇದೆಲ್ಲವೂ ಭಗವಂತನ ಸೃಷ್ಟಿ. ಸರ್ವಲೋಕ ಮಹೇಶ್ವರಂ ಕೃಷ್ಣನಾಗಿದ್ದಾನೆ. ನಾವು ಅವನ ಇಚ್ಛೆಯನ್ನು ನಾವು ಅನುಸರಿಸಬೇಕೇ ವಿನಃ ನಮ್ಮ ಸ್ವಂತ ಇಚ್ಛೆಯ ಅನುಗುಣವಾಗಿ ನಾವು ನಡೆಯಬಾರದು ಅನ್ನೋದನ್ನು ಪ್ರತಿಯೊಬ್ಬರು ತಿಳಿಬೇಕಾಗಿದೆ. ಸೊ ಹಾಗೇನೆ ಬೇರೆ ಏನು ಹೇಳಿದ್ದಾರೆ, ದಯೆ ಅಂದರೆ ಜೀವಹಿಂಸೆ ಮಾಡೋದು, ಶೌಚ, ದಯೆ, ಸತ್ಯ. ನಾವು ಕಲಿಯುಗದಲ್ಲಿ ಸ್ವಲ್ಪ ಮಟ್ಟಿಗೆ ಸತ್ಯಾಂಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಕೂಡ ಕಾಲಕ್ರಮೇಣವಾಗಿ ಕ್ಷೀಣಿಸ್ತಾ ಬರುತ್ತೆ. ಸೊ ಹೀಗೆ ಭಗವತ್ ಪ್ರಜ್ಞೆಯಿಂದ
ನಾವು ನಾವು ಸಮಾಜದಲ್ಲಿ ಶಾಂತಿಯನ್ನು ಗಳಿಸಬಹುದು. ಇಲ್ಲದಿದ್ದರೆ ಈ ಒಂದು ಮನುಷ್ಯ ಸಮಾಜ ಅಧೋಗತಿಗೆ ಹೋಗುವುದರಲ್ಲಿ ಸಂದೇಹವಿಲ್ಲ. ನಾವು ಈಗಿನ ಒಂದು ಮಾಡ್ರನ್ ಲೀಡರ್ಸ್ಗಳನ್ನ ನಂಬಿಕೊಂಡು ನಾವು ಈ ಸಮುದ್ರವನ್ನು ದಾಟ್ತೀವಿ ಅಂತ ತಿಳ್ಕೊಂಡ್ರೆ ಅದೊಂದು ಹುಚ್ಚುತನ ಆಗುತ್ತೆ. ಅದಕ್ಕೆ ಪ್ರಭುಪಾದ ಒಂದು ಒಳ್ಳೆ ಉದಾಹರಣೆ ಕೊಡ್ತಾರೆ. ಇವಾಗ ಒಂದು ನಾಯಿಗಳು ಗೊತ್ತಾ, ಶ್ವಾನ, ನಾಯಿಗಳಿಗೂ ಕೂಡ ಈಜೋದು ಭಾಳ ಚೆನ್ನಾಗಿ ಗೊತ್ತಿರುತ್ತೆ, ಭಾಳ ಚೆನ್ನಾಗಿ ಈಜ್ತವೆ. ನೀವು ಅದನ್ನೇನಾದರೂ ಒಂದು ನದಿ ಕೆರೆಗೆ ಬಿಟ್ಟರೆ ಅವು ಈಜ್ಕೊಂಡು ಹೋಗ್ತಿರ್ತವೆ. ಸೊ ಯಾರಾದರೂ ಒಬ್ಬ ತಿಳ್ಕೊತಾನೆ, ಯಾರು ಒಬ್ಬ ಈಜು ಬರದಂಥ ವ್ಯಕ್ತಿ ನದಿಯಲ್ಲಿ ಮುಳುಗುತ್ತಾ ಇದ್ದಾನೆ, ಅವನು ನಾನು ಈ ನಾಯಿಯ ಬಾಲ ಹಿಡ್ಕೊಂಡು ದಡ ಸೇರ್ತೀನಿ ಅಂತ ಹೋಗ್ತೀನಿ ಅಂತ ಹೋದರೆ ಅದು ಸಾಧ್ಯ ಆಗುತ್ತಾ? ಅದು ಸಾಧ್ಯ ಆಗೋದಿಲ್ಲ ಅಲ್ವೇ? ಅದೇ ರೀತಿಯಾಗಿ ನಾವು ಇವನ ಆಧುನಿಕ ಏನು ನಾಯಕರುಗಳಿದ್ದಾರೆ, ವಿಶ್ವದ ನಾಯಕರುಗಳಿದ್ದಾರೆ, ಅಥವಾ ಈ ವಿಜ್ಞಾನಿಗಳಿದ್ದಾರೆ, ಅಥವಾ ಏನು ಒಂದು ಫಿಲಾಸಫರ್ಸ್ಗಳೇನಿದ್ದಾರೆ ಈಗಿನ ಒಂದು ಕಲಿಯುಗದಲ್ಲಿ, ಇವರ ನಾವು ಆಶ್ರಯ ಪಡ್ಕೊಂಡು ನಾವು ಜೀವನದಲ್ಲಿ ಸುಖ ಶಾಂತಿಯನ್ನು ಗಳಿಸ್ತೇವೆ, ನಮ್ಮ ಜೀವನ ಸಾಕ್ಷಾತ್ಕಾರ ಆಗುತ್ತೆ, ನಾವು ಈ ಭವಸಾಗರವನ್ನು ದಾಟಿ ಭಗವತ್ ಧಾಮಕ್ಕೆ ಹೋಗ್ತೇವೆ ಅನ್ನಂತ ತಿಳ್ಕೊಂಡ್ರೆ ನಾವೆಲ್ಲರೂ ಆ ಒಂದು ನಾಯಿಯ ಬಾಲ ಹಿಡಿದು ನದಿ ದಾಟಿನಿಂದ ಹೋಗೋ ಥರ ಆಗ್ತೀವಿ ಅಷ್ಟೆ. ಸೊ ನಾವು ಯಾರ ಆಶ್ರಯ ಪಡಿಬೇಕಾಗುತ್ತೆ? ಕೃಷ್ಣನ ಪ್ರತಿನಿಧಿಗಳು. ಕೃಷ್ಣನ ಶುದ್ಧ ಪ್ರತಿನಿಧಿಗಳು ಯಾರು? ಆಚಾರ್ಯರು, ಪರಂಪರಾ ಆಚಾರ್ಯರು. ಈಗಿನ ಒಂದು ಪ್ರತಿನಿಧಿ ಯಾರಿದ್ದಾರೆ? ಪ್ರಭುಪಾದರು ಇದ್ದಾರೆ. ಮತ್ತು ನಮ್ಮೆಲ್ಲ ಪೂರ್ವಾಚಾರ್ಯರುಗಳೆಲ್ಲರೂ ಬಹಳ ಶುದ್ಧ ಭಕ್ತರೇ. ನಮ್ಮ ಒಂದು ಪರಂಪರೆಯಲ್ಲಿ ಬರುವಂಥ ಎಲ್ಲ ಪೂರ್ವಾಚಾರ್ಯರು ಕೂಡ ಎಲ್ಲ ವೈಷ್ಣವ ಆಚಾರ್ಯರುಗಳು ಬಹಳ ಶುದ್ಧ ಭಕ್ತರು. ಆದರೆ ಈಗಿನ ಒಂದು ಸ್ಥಿತಿಯಲ್ಲಿ, ಈಗಿನ ಒಂದು ಆಧುನಿಕ ಯುಗದಲ್ಲಿ ಭಗವತ್ ಪ್ರಜ್ಞೆಗೆ ಸೂಕ್ತವಾದಂಥ ಮಾರ್ಗವನ್ನು ಕೊಟ್ಟಿರುವವರು ಶ್ರೀಲ ಪ್ರಭುಪಾದರು. ನಮ್ಮ ಜೀವನ ಸಾಧನೆಗೆ ಮತ್ತು ಭಗವತ್ ಸಾಕ್ಷಾತ್ಕಾರಕ್ಕೆ ಸೂಕ್ತವಾದಂತಹ ಸುಲಭವಾದಂತಹ ಒಂದು ಮಾರ್ಗ ನಮಗೆ ತೋರಿಸ್ಕೊಟ್ಟಿರುವವರು ಶ್ರೀಲ ಪ್ರಭುಪಾದರು ಆ್ಯಕ್ಚುಲಿ. ಹಾಗಾಗಿ ಅವರು ಕೊಟ್ಟಿರುವಂಥ ಸಾಧನಾ ಮಾರ್ಗವು ಕೂಡ ಬಹಳ ಸರಳವಾಗಿದೆ. ಪ್ರಭುಪಾದರು ಕೊಟ್ಟಿರುವಂಥ ಸಾಧನ ಯಾವುದು? ಇವನು ಹರೇ ಕೃಷ್ಣ ಮಂತ್ರವನ್ನು ಜಪಿಸುವುದಲ್ವೇ? ಇವನೇನು ನಾವು ಹರೇ ಕೃಷ್ಣ ಮಹಾಮಂತ್ರ ಜಪಿಸುವುದು ಬಹಳ ಸುಲಭವಾದಂತಹ ಸಾಧನಾ ಮಾರ್ಗ. ಈ ಸಾಧನೆ ಮಾಡೋಕ್ಕೆ ನಾವೇನು ತುಂಬ ಶ್ರಮ ಪಡಬೇಕಾ? ಹರೇ ಕೃಷ್ಣ ಮಂತ್ರ ಜಪಿಸೋದು ತುಂಬ ಶ್ರಮಕರವಾದಂಥ ಕೆಲಸನ. ನಾವು ತುಂಬ ತ್ಯಾಗ ಮಾಡಿ ಜಪಿಸ್ಬೇಕಪ್ಪ ಅಂತಂದು ಏನಿಲ್ಲ. ನೀವು ಏನು ಕೆಲಸ ಮಾಡ್ತಾ ಇದ್ದೀರಾ, ಯಾವ ಸ್ಥಿತಿಯಲ್ಲಿ ಇದ್ದೀರಾ, ಅಲ್ಲೇ ಇದ್ಕೊಂಡು ಸ್ಥಾನೇ ಸ್ಥಿತ ಶ್ರುತಿಗತ ಅಂತ ಅನುವಾನ್ ಮನೋಭಿ ಅಂತ ಹೇಳಿದ್ದಾರೆ. ನಿಮ್ಮ ಸ್ಥಾನಗಳಲ್ಲೇ ಇದ್ಕೊಳ್ಳಿ. ನೀವೇನು ನಿಮ್ಮ ಎಲ್ಲ ಮನೆ ಮಠ ಎಲ್ಲ ತ್ಯಜಿಸಿ ಕಾಡಿಗೆ ಹೋಗಿ ಪರ್ವತಕ್ಕೆ ಕುತ್ಕೊಂಡು ದೇವರ ಧ್ಯಾನ ಮಾಡಬೇಕು ಅಂತ ಏನು ಪ್ರಭುಪಾದರು ಹೇಳ್ತಾ ಇಲ್ಲ. ಅವ್ರು ಹೇಳ್ತಿದ್ದಾರೆ, ನಿಮ್ಮ ಕರ್ತವ್ಯಗಳು ಏನಿದೆ ನೀವು ಅದನ್ನು ಮಾಡಿಕೊಂಡೆ, ನಿಮ್ಮ ಏನು ಗೃಹಸ್ಥ ಧರ್ಮ ಆಗಲಿ, ಬ್ರಹ್ಮಚಾರಿ ಧರ್ಮ ಆಗಲಿ, ಅಥವಾ ನಿಮ್ಮ ಯಾವ್ಯಾವ ಉದ್ಯೋಗಗಳಿದೆ ಅದನ್ನೆಲ್ಲ ನೀವು ಮಾಡಿಕೊಂಡೇ ಒಂದು ಹರೇ ಕೃಷ್ಣ ಮಂತ್ರವನ್ನು ಪ್ರತಿನಿತ್ಯ ಜಪಿಸಿ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಹರೇ ಕೃಷ್ಣ ಮಂತ್ರ ಜಪಿಸುವ ಮೂಲಕವೇ ಭಗವತ್ ಸಾಕ್ಷಾತ್ಕಾರ ಮಾಡ್ಕೊಬೋದು. ನಮ್ಮನ್ನು ಜೀವನದ ಉತ್ಕೃಷ್ಟ ಗುರಿಯನ್ನು ನಾವು ಮುಟ್ಟಬಹುದು. ಯಾಕಂದರೆ ಈ ಮಂತ್ರದಲ್ಲಿ ಅಷ್ಟು ಶಕ್ತಿ ಇದೆ, ಭಗವನ್ ನಾಮದಲ್ಲಿ ಅಷ್ಟು ಶಕ್ತಿ ಇದೆ. ಮತ್ತು ಈ 4 ನಿಯಮಗಳನ್ನ ಪಾಲಿಸಿ ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಈ 4 ನಿಯಮಗಳು ಈ ಧರ್ಮದ 4 ಸ್ತಂಭಗಳಿದ್ದ ಹಾಗೆ, ತಪ, ಶೌಚ, ದಯಾ, ಸತ್ಯ ಅಂತ ಹೇಳಿ. ಯಾವ್ಯಾವುದು 4 ನಿಯಮಗಳು? ಮದ್ಯಪಾನ ಮಾಡಬಾರದು, ಮಾಂಸಾಹಾರ ಭಕ್ಷಿಸಬಾರದು, ಜೂಜಾಟ ಆಡಬಾರದು, ಅನೈತಿಕ ಸ್ತ್ರೀ ಸಂಘ ಮಾಡಬಾರದು ಅಂತ 4 ನಿಯಮಗಳನ್ನ ಕೊಟ್ಟಿದ್ದಾರೆ. ಇದು ನಮ್ಮೆಲ್ಲರಿಗೂ ಬಹಳ ಒಳ್ಳೆಯ ಆರೋಗ್ಯ, ಒಳ್ಳೆಯ ಸುಖ, ಸಮೃದ್ಧಿ, ಶಾಂತಿಯನ್ನು ತಂದುಕೊಡುವಂತಹ ನಿಯಮಗಳು. ಈ ಮದ್ಯಪಾನ ಮಾಡೋದ್ರಿಂದ ನಿಮಗೆ ಯಾರಿಗೆ ಹಾನಿ ಆಗುತ್ತೆ? ನಮಗೆ ಹಾನಿ ಆಗುತ್ತೆ ಅಲ್ವೇ? ಸೊ ಈ ಕುಡಿತದಿಂದ ಸರ್ವನಾಶ ಅಂತ ಗಾಂಧೀಜಿನ ಕೂಡ ಹೇಳಿದ್ದಾರೆ. ಸೊ ಹಾಗಾಗಿ ಕುಡಿತದಿಂದ ನಮಗೆ ಹಾನಿ ಆಗುತ್ತೆ, ಕುಡಿತ ಬಿಡೋದ್ರಿಂದ ನಮಗೆ ಹಣ ಸೇವ್ ಆಗುತ್ತೆ. ನೀವು ಎಷ್ಟು ಈಗಿನ ಕಾಲದಲ್ಲಿ ಮದ್ಯಪಾನ ಮಾಡಬೇಕಂದ್ರೆ ಎಷ್ಟು ಖರ್ಚಿದೆ? ಒಂದು ಬಾಟಲ್ ನೀವು ತಗೊಳ್ಬೇಕಂದ್ರೆ 1000 ರೂಪಾಯಿ ಖರ್ಚು ಮಾಡಬೇಕು. ಆ ಥರ ದಿನ ಒಂದೊಂದು ಬಾಟಲ್ ಖರ್ಚು ತಿಂಗಳಿಗೆ 30,000 ಆಗೋಗ್ಬಿಡುತ್ತೆ. ಸೊ ಅವನು ಎಷ್ಟು ಉಳಿತಾಯ ಮಾಡಬಹುದು, ಮತ್ತು ಅದೇ ಉಳಿತಾಯ ಮಾಡಿದ ಹಣವನ್ನು ಅವನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೋದು. ಹಾಗಾಗಿ ಮದ್ಯಪಾನ ಮತ್ತು ನಮ್ಮ ಆರೋಗ್ಯದ ಸ್ಥಿತಿ ಏನಾಗುತ್ತೆ, ಅವನು 2 ವರ್ಷ ಆದಮೇಲೆ ಮತ್ತೆ ಅವನಿಗೆ ಲಿವರ್ ಪ್ರಾಬ್ಲಮ್ ಆಗುತ್ತೆ, ಅವನಿಗೆ ಡೈಜೆಷನ್ ಪ್ರಾಬ್ಲಮ್, ಗ್ಯಾಸ್ಟ್ರೈಟಿಸ್, ಲಿವರ್ ಹಾಳಾಗೋಯ್ತು,
ಆದಮೇಲೆ ಕಿಡ್ನಿ ಪ್ರಾಬ್ಲಮ್, ಈ ರೀತಿ ಹಲವಾರು ಪ್ರಾಬ್ಲಮ್ಗಳು. ಮತ್ತು ಅದಕ್ಕೆಲ್ಲ ಔಷಧಿ ತೊಗೊಳ್ಬೇಕಂದ್ರೆ ಇನ್ನೆಷ್ಟು ದುಡ್ಡು ಖರ್ಚು ಮಾಡಬೇಕು ಅಲ್ವೇ. ಹಾಗಾಗಿ ಇದು ಏನು ಒಂದು ದೊಡ್ಡ ನಿಯಮಗಳೇನಿಲ್ಲ ಇವೆಲ್ಲನೂ. ಇದು ನಮ್ಮೆಲ್ಲರೂ ಪ್ರತಿಯೊಬ್ಬರು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳಕ್ಕೆ ಇರುವಂತಹ ಒಂದು ನಾವು ಬಹಳ ಸರಳವಾದ ಜೀವನ ಮಾಡಬೇಕಂದ್ರೆ ಮತ್ತು ಬಹಳ ಸುಖಕರವಾದ ಜೀವನ ಮಾಡಬೇಕಂದ್ರೆ ಇದನ್ನು ಬಿಡಲೇಬೇಕು. ಅದೇ ರೀತಿಯಾಗಿ ಸ್ಮೋಕಿಂಗ್ ಟೊಬ್ಯಾಕೋಸ್ ಇಂಜೂರಿಯಸ್ ಟು ಹೆಲ್ತ್ ಅಂತ ಪ್ರತಿ ಅಡ್ವರ್ಟೈಸ್ಮೆಂಟ್ ಬಂದೇ ಬರುತ್ತೆ. ಇದು ಧೂಮಪಾನ ಮಾಡೋದೇ ಆಗಲಿ ಅಥವಾ ಇದೇನಂತ ಹೇಳ್ತಾರೆ ತಂಬಾಕು ಸೇವನೆ, ಇದೆಲ್ಲವೂ ನಮ್ಮ ಒಂದು ಶುಚಿತ್ವವನ್ನು ಮೈಂಟೈನ್ ಮಾಡಲಿಕ್ಕೆ ಸಹಕಾರಿಯಾಗಿದೆ. ಸೊ ಹಾಗಾಗಿ ಈ ಮದ್ಯಪಾನ ಮತ್ತು ಜೊತೆಗೆ ಈ ಕಾಫಿ ಟೀನು ಕೂಡ ಒಂದು ರೀತಿಯ ಒಂದು ಚಟಕ್ಕೆ ಒಳಮಾಡುವಂತಹ ಪದಾರ್ಥಗಳು. ನಮ್ಮ ಭಾರತ ದೇಶದಲ್ಲಿ ಕಾಫಿ ಟೀ ಇರಲಿಲ್ಲ. ಇದೆಲ್ಲವೂ ಬ್ರಿಟಿಷರ್ಸ್ಗಳು ಅವರ ವ್ಯಾಪಾರಕ್ಕಾಗಿ ತಂದಂಥ ಪದಾರ್ಥಗಳು. 200 ವರ್ಷಗಳ ಹಿಂದೆ ಅಥವಾ 300 ವರ್ಷಗಳ ಹಿಂದೆ ಭಾರತ ದೇಶದಲ್ಲಿ ಯಾರೂ ಕಾಫಿ ಟೀ ಬೆಳೀತಾ ಇರಲಿಲ್ಲ. ಇದು ಬ್ರಿಟಿಷರ್ಗಳು ಅವರ ವ್ಯಾಪಾರಕ್ಕಾಗಿ ಅವರ ಹಣಕಾಸಿನ ವ್ಯವಸ್ಥೆಗಾಗಿ ಮಾಡಿಕೊಂಡಂತಹ ಒಂದು ಪದ್ಧತಿ ಇವೆಲ್ಲನೂ. ಸೊ ಹಾಗಾಗಿ ನಾವೆಲ್ಲರೂ ದವಸ ಧಾನ್ಯಗಳನ್ನ ಬೆಳಿಬೇಕು ಅಂತ ಇದ್ದಂಥ ವೈದಿಕ ಸಂಸ್ಕೃತಿ. ದವಸ ಧಾನ್ಯಗಳನ್ನ ಬೆಳಿಬೇಡಿ, ಕಾಫಿ ಟೀ ಬೆಳೆಸಿ ಅಂತ ಬ್ರಿಟಿಷರು ತಂದಂತಹ ಒಂದು ಜೀವನ ಶೈಲಿ ಇವೆಲ್ಲನೂ ಕೂಡ. ಅವರು ಮೊದಲಿಗೆ ಎಲ್ಲರಿಗೂ ಫ್ರೀಯಾಗಿ ಟೀ ಹಂಚ್ತಾ ಇದ್ರು. 150 ವರ್ಷ 200 ವರ್ಷಗಳ ಹಿಂದೆ ಎಲ್ಲ ಕಡೆ ಫ್ರೀ ಕ್ಯಾಂಪ್, ಈಗ ಎಲ್ಲರಿಗೂ ಫ್ರೀಯಾಗಿ ಟೇಸ್ಟ್ ಮಾಡಿ ನೋಡಿ ಅಂತ. ಸೊ ಅವ್ರಿಗೆಲ್ಲರಿಗೂ ಫ್ರೀಯಾಗಿ ಉಚಿತವಾಗಿ ಸಿಗ್ತಾನೆ, ಎಲ್ಲ ಜನಗಳೆಲ್ಲ ಹೋಗೋರು. ಯಾಕಂದರೆ ಭಾರತೀಯರಿಗೆ ಏನು ಉಚಿತವಾಗಿ ಸಿಗುತ್ತೆ ಅಂದರೆ ಬಹಳ ಖುಷಿ. ಎಲ್ಲಾದರೂ ಉಚಿತ ಅಂತ ಹೇಳಿಬಿಟ್ರೆ ಲೈನ್ ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ. ಹಾಗೆ ಅಲ್ಲಿ ಉಚಿತವಾಗಿ ಟೀ ಸಿಗ್ತಾ ಇದೆ, ಎಲ್ಲರೂ ಲೈನ್ ನಿಂತ್ಕೊಂಡು ಕುಡಿತಾ ಇದ್ರು. ಅದು ಒಂದು ತಿಂಗಳದಂಗೆ ಹಾಗೆ ಮಾಡಿದ್ರು. ಆಮೇಲೆ ನೆಕ್ಸ್ಟ್ ಟೈಮ್ ಬಂದಾಗ 1 ಕಪ್ ಟೀಗೆ 1 ರೂಪಾಯಿ ಅಂತ, ಆಗಿನ ಕಾಲದಲ್ಲಿ ಹಾಕ್ತಾರೆ. ಆಮೇಲೆ 10 ರೂಪಾಯಿ, ಆಮೇಲೆ 100 ರೂಪಾಯಿ 1 ಕಪ್ ಟೀಗೆ ಅಂತ. ಸೊ ಆಗ ಏನಾಗಿದೆ, ಅದು ಅಭ್ಯಾಸ ಆಗೋಗ್ಬಿಟ್ಟು ಚಟ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಈಗ ಅವರು ಟೀ ಕುಡಿದಲ್ಲಿ ಇರಲಿಕ್ಕೆ ಆಗಲ್ಲ. ಅಯ್ಯೋ ನಾನು ಮೊದಲೇ ಕೆಲಸ ಮಾಡ್ತಾ ಇಲ್ಲ, ನನ್ನ ಮೈಂಡ್ ಆಫ್ ಆಗಿಬಿಟ್ಟಿದೆ, ಮೂಡ್ ಆಫ್ ಆಗೋಗ್ಬಿಟ್ಟಿದೆ, ನನಗೆ ಮತ್ತೆ ಮೈಂಡ್ ಕೆಲಸ ಮಾಡಬೇಕಂತ 1 ಕಪ್ ಕಾಫಿ ಬೇಕು, 1 ಕಪ್ ಟೀ ಬೇಕು, ಸ್ಟ್ರಾಂಗ್ ಫಿಲ್ಟರ್ ಕಾಫಿ ಬೇಕು ಅಂತ. ಸೊ ಹೀಗೆ ಇದೆಲ್ಲವೂ ನಾವು ಮನಸ್ಸಿನಲ್ಲಿ ಮಾಡಿಕೊಂಡ್ರಂಥ ಒಂದು ಚಟಗಳಾಗ್ಬಿಟ್ಟು ಅಭ್ಯಾಸ ಆಗಿದೆ. ಇದನ್ನು ನಾವು ಕೃಷ್ಣ ಭಕ್ತಿಯಿಂದ ಬದಲಾಯಿಸ್ಬೋದು. ಎಲ್ಲ ಅಭ್ಯಾಸಗಳನ್ನ ನಾವು ಬದಲಾಯಿಸ್ಬೋದು. ಹರೇ ಕೃಷ್ಣ ಮಂತ್ರ ಜಪಿಸೋದ್ರಿಂದ, ಭಾಗವತ ಶ್ರವಣ ಮಾಡೋದ್ರಿಂದ ಎಲ್ಲ ಚಟಗಳನ್ನ ಹೊರಬರಬಹುದು. ಸೊ ಹಾಗಾಗಿ ಈ ಮದ್ಯಪಾನ ಮತ್ತು ಜೂಜಾಟ, ಗ್ಯಾಂಬ್ಲಿಂಗ್ ಇವಾಗೆಲ್ಲ ಬಹಳ ಈಸಿ. ಆನ್ಲೈನ್ ಗೇಮ್, ಆನ್ಲೈನ್ ಕ್ರಿಕೆಟ್, ಆನ್ಲೈನ್ ಲೂಡೋ, ಕಾರ್ಡ್ಸ್ ಮತ್ತು ಆ ಜೊತೆಗೆ ಅದನ್ನು ಕೂಡ ಹೇಳ್ತಾರೆ, ಇದರಿಂದ ನಿಮಗೆ ಹಾನಿ ಉಂಟಾಗಬಹುದು ಅಂತ. ಅಂದರೆ ಹಾನಿ ಉಂಟಾಗುತ್ತೆ, ಮತ್ತು ಯಾಕೆ ಹೇಳಬೇಕು ಅದನ್ನು? ಅವ್ರಿಗೆ ಗೊತ್ತಿದೆ ಜನಗಳು ಇದರಿಂದ ಹಾನಿ ಉಂಟಾಗ್ತಾರೆ, ಹಣಕಾಸನ್ನು ಕಳ್ಕೊಳ್ಬಹುದು ಅನ್ನೋದು ಗೊತ್ತಿದೆ ಕೂಡ. ಆದರೆ ಅವನಿಗೆ ಲಾಭ ಆಗಬೇಕಷ್ಟೆ. ಸೊ ಬೇರೆಯವ್ರಿಗೆ ನಷ್ಟ ಆಗ್ತಿದೆ ಅಂದರೆ ಅದನ್ನು ಅಡ್ವರ್ಟೈಸ್ಮೆಂಟ್ ಯಾಕೆ ಮಾಡಬೇಕು? ಅದನ್ನು ನಾವು ಪ್ರಚೋದನೆ ಯಾಕೆ ಕೊಡಬೇಕು? ಸೊ ಆದರೆ ಇದು ಕಲಿಯುಗದ ಪ್ರಭಾವದಿಂದ ಜನ ತನ್ನ ಸ್ವಂತ ಲಾಭಕ್ಕಾಗಿ, ತಮ್ಮ ಸ್ವಂತ ಪ್ರಯೋಜನಕ್ಕಾಗಿ ಏನು ಬೇಕಾದರೂ ಮಾಡ್ತಾರೆ. ಹಾಗಾಗಿ ಜೂಜಾಟ ಬಹಳ ಡೇಂಜರಸ್. ಯಾಕಂದರೆ ಮನಸ್ಸು ಸದಾ ಅಲ್ಲೇ ತೊಡಗಿಸ್ಕೊಂತು ಅಂದರೆ ನಾವು ದೇವರ ಸ್ಮರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆತ್ಮ ಸಾಕ್ಷಾತ್ಕಾರ ಆಗಲಿ ಅಥವಾ ಭಗವಂತನ ಸ್ಮರಣೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಜಪ ಮಾಡ್ತಿರ್ತೀರ ಹರೇ ಕೃಷ್ಣ ಅಂತ, ಅಲ್ಲಿ ನಾನು ಅಷ್ಟು ಏನೋ ಇನ್ವೆಸ್ಟ್ ಮಾಡಿದ್ದೆ, ದುಡ್ಡು ಬಂತ, ಅದೇನು ಲಾಭ ಆಗ್ತಿದೆಯಾ, ನಷ್ಟ ಆಗ್ತಾ ಇದೆಯಾ? ನಾವು ಇದು ಕೂಡ ಅಭ್ಯಾಸ ಆಗೋಗ್ಬಿಟ್ಟಿದೆ. ಮೆಕ್ಯಾನಿಕಲಾಗಿ ಜಪ ಮಾಡೋದು, ನಾಲ್ಗೆ ಓಡ್ತಾ ಇರುತ್ತೆ, ಕೈ ಬೆರಳು ಓಡ್ತಾ ಇರುತ್ತೆ, ಆದರೆ ಏಕಾಗ್ರತೆ ಇರೋದಿಲ್ಲ, ಅದು ಶಬ್ದ ಕೇಳಿಸ್ಕೊಳ್ಳೋದಿಲ್ಲ, ಗಮನ ಇಟ್ಟು ಜಪ ಮಾಡೋದಿಲ್ಲ. ಈಗ ಇದೆಲ್ಲ ಒಂಥರ ಟ್ರೈನಿಂಗ್, ಇದು ಯಾಂತ್ರಿಕವಾಗಿ ಮಾಡ್ಬೋದು ನಾವು, ಆದರೆ ಇದರಿಂದ ಹೆಚ್ಚು ಲಾಭ ಆಗೋದಿಲ್ಲ. ಮತ್ತು ಈ ಎಲ್ಲ ನಿಯಮಗಳು ಪ್ರಭುಪಾದರು ಏನು ಕೊಟ್ಟಿದ್ದಾರೆ, ಇದು ನಮಗೆಲ್ಲರಿಗೂ ಬಹಳ ಸಹಾಯ ಆಗೋಕ್ಕೂ ಮತ್ತು ನಮ್ಮ ಜೀವನ ಬಹಳ ಸುಖಮಯವಾಗುತ್ತೆ ನಾವು ಇದನ್ನೆಲ್ಲ ಅನುಸರಿಸಿದ್ರೆ. ಮತ್ತು ಮಾಂಸಾಹಾರ ಭಕ್ಷಣೆಯನ್ನು ಕೂಡ ಹೀಗೆ ಆಗಿದೆ. ಮಾಂಸಾಹಾರವು ಕೂಡ ಬೆಲೆಗೆ ಬಹಳ ರೇಟ್ ಆಗೋಗ್ಬಿಟ್ಟಿದೆ ಇವಾಗ. ನೀವು ಯಾರಾದ್ರು ತರಕಾರಿಗಿಂತ ಹೆಚ್ಚಿನ ರೇಟು ಮಾಂಸಾಹಾರಕ್ಕಿದೆ ಅನಿಸುತ್ತೆ ಅಲ್ಲ? ನೀವೇನಾದ್ರು ಪರ್ಚೇಸ್ 1 kg ಮಟನ್ ತೊಗೊಳ್ಬೇಕಂದ್ರೆ ಎಷ್ಟಿದೆ? 1 kg 500 ರೂಪಾಯಿ 600 ರೂಪಾಯಿ ಆಗಿರುತ್ತೆ, 800 ರೂಪಾಯಿ. ಅದೇ ಬೆಲೆಗೆ ನೀವು ತರಕಾರಿ ತೊಗೊಂಡ್ರೆ, ಹಣ್ಣು ತೊಗೊಂಡ್ರೆ ನಿಮಗೆ ಈಗ 1 ವಾರ ತನಕ ನೀವು ಹಣ್ಣು ಹಂಪಲು ತಿನ್ಬೋದು. ಆ್ಯಪಲ್,
ದಾಳಿಂಬೆ, ಮಾವಿನ ಹಣ್ಣು, ಪಪಾಯ ನಿಮಗೆ ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ಅದು ಬಿಟ್ಟು ನೀವು ಈ ಥರ ಅಷ್ಟೊಂದು ಬೆಲೆ ಕೊಟ್ಟು ಮತ್ತು ಅದರಿಂದ ಏನು ಒಂದು ಸತ್ತ ಪ್ರಾಣಿಯ ಮಾಂಸ ತಿನ್ನೋದ್ರಿಂದ ಏನು ಉಪಯೋಗ ಆಗುತ್ತೆ? ಇದು ನಮಗಿನ್ನೂ ಹಾನಿ ಆಗುತ್ತೆ. ಯಾಕಂದರೆ ಅಲ್ಲಿರುವಂಥ ಅದೆಲ್ಲವೂ ತಾಮಸಿಕ ಆಹಾರ ಅಂತ ಹೇಳಿ. ಮತ್ತು ಇದರಿಂದ ಆ ಒಂದು ಪ್ರಾಣಿಯ ಶರೀರದಲ್ಲಿ ಏನು ಕೆಮಿಕಲ್ಸ್ ಏನಿದೆ ಅದು ನಮಗೆ ಮನಸ್ಸಿನ ಮೇಲೆ ಅಫೆಕ್ಟ್ ಆಗುತ್ತೆ, ನಮ್ಮ ಬುದ್ಧಿ ಮೇಲೆ ಅಫೆಕ್ಟ್ ಆಗುತ್ತೆ, ಶರೀರದ ಮೇಲೂ ಅಫೆಕ್ಟ್ ಆಗುತ್ತೆ ಅದು. ಮತ್ತು ಇದರಿಂದ ನಮ್ಮ ಆರೋಗ್ಯವೂ ಕೂಡ ಹಾನಿ ಆಗುತ್ತೆ, ನಮ್ಮ ಜೀವನ ಶೈಲಿಯೂ ಕೂಡ, ನಮ್ಮ ಮನಸ್ಸಿನ ಸ್ಥಿತಿ ಬದಲಾಗುತ್ತೆ. ನಮ್ಮಲ್ಲಿ ಕರುಣೆ, ಆ ಒಂದು ದಯೆ ಹೊಟ್ಟೋಗುತ್ತೆ. ನಾವು ಕೂಡ ಬೇರೆಯವ್ರ ಮೇಲೆ ಆ ಒಂದು ಪ್ರೇಮೆಯ ಸಂಬಂಧ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ನಮ್ಮ ಸಂಬಂಧಗಳು ನಷ್ಟ ಆಗ್ತವೆ, ನಮ್ಮ ಸ್ನೇಹಗಳು ನಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಮಾಂಸಾಹಾರ ಒಳ್ಳೆಯದಲ್ಲ. ಮತ್ತು ಕ್ರೋಧ ಒಳಗಾಗ್ತೇವೆ. ಹೀಗೆ ಮತ್ತು ಅನೈತಿಕ ಸ್ತ್ರೀ ಸಂಘ ಮಾಡುವುದು ಕೂಡ ಬಹಳ ಕೆಟ್ಟ ಅಭ್ಯಾಸ. ಇದೆಲ್ಲದಕ್ಕೂ ಸಮಾಜದಲ್ಲಿ ಬಹಳ ಉತ್ತೇಜನ ಕೊಡ್ತಾ ಇದ್ದಾರೆ. ಇದೇ ಕಲಿಯುಗದ ಪ್ರಭಾವ ಇದೆಲ್ಲವೂ ಕಲಿಯುಗದಲ್ಲಿ ಇದು ಬಹಳ ಸರ್ವೇ ಸಾಮಾನ್ಯ ಆಗಿ ಹೋಗ್ಬಿಟ್ಟಿದೆ. ಮತ್ತು ಇವೆಲ್ಲವೂ ಈ ಥರ ಯಾವ ಅಭ್ಯಾಸಗಳು ಇಲ್ಲ ಅಂದರೆ ಅವ್ರನ್ನ ಬಹಳ ಅಯ್ಯೋ ನೀವೆಂಥ ಮನುಷ್ಯ, ನೀವೇನು ದೇವಲೋಕದಿಂದ ಬಂದಿರೋ ಮನುಷ್ಯನ, ಸಾಧಾರಣವಾದ ಮನುಷ್ಯ ಅಂದರೆ ಇದೆಲ್ಲ ಮಾಡಬೇಕು. ಈ ಥರ ಅದು ಕಲಿಯುಗದ ಪ್ರಭಾವ. ಇದಕ್ಕೆ ನಾವು ಒಳಗಾಗಬಾರ್ದು, ಬಹಳ ಜಾಗರೂಕರಾಗಿರಬೇಕು. ಮತ್ತು ಈ ಥರ ಪ್ರಚೋದನೆಗಳಿಗೆ ನಾವು ಬರಬಾರದು. ಇದು ನಮಗೆ ಹಾನಿ ಉಂಟು ಮಾಡುತ್ತೆ ಮತ್ತು ನಮ್ಮ ಜೀವನದ ಗುರಿಯನ್ನು ನಾವು ಗಳಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಭಾಗವತ ಧರ್ಮ ನಮ್ಮ ಮನುಷ್ಯ ಸಮಾಜವನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ. ಭಾಗವತ ಧರ್ಮ ನಾವು ನೆಗ್ಲೆಕ್ಟ್ ಮಾಡಿದ್ರೆ, ಭಾಗವತ ಧರ್ಮವನ್ನು ನಾವು ಅನುಸರಣೆ ಮಾಡದಿದ್ದರೆ ಸಮಾಜ ಇನ್ನೂ ಅಧೋಗತಿಗೆ ಹೋಗುತ್ತೆ. ಬರುವ ಸಮಯ ಬಹಳ ಅಪಾಯಕಾರಿಯಾಗಿದೆ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ತುಂಬ ಕಷ್ಟಕರವಾಗಿರುತ್ತೆ. ಯಾಕಂದರೆ ನಮ್ಮ ದೇಶದಾದ ವಿಶ್ವದ ಯಾರಿಗೂ ಇದರ ಅರಿವಿಲ್ಲ. ಪ್ರಕೃತಿಯ ನಿಯಮಗಳು ಕೆಲಸ ಮಾಡ್ತವೆ. ಪ್ರಕೃತಿ ನಿಯಮಗಳನ್ನು ಯಾರೂ ನಿಯಂತ್ರಣ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ತಿಳ್ಕೊಳ್ಬೋದು, ನಾವು ಬಹಳ ವೈಜ್ಞಾನಿಕವಾಗಿ ಮುಂದುವರೆದಿದ್ದೇವೆ, ಆಧುನಿಕವಾಗಿ ಮುಂದುವರೆದಿದ್ದೇವೆ. ಅದು ಏನೇ ಮುಂದುವರೆದಿದ್ರೂ ಕೂಡ ಪ್ರಕೃತಿಯ ನಿಯಮ, ಭಗವಂತನ ನಿಯಮಗಳನ್ನು ಯಾರೂ ತಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪ್ರತಿಫಲಗಳು ಬಂದೇ ಬರ್ತವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ನಾಯಿಯ ಬಾಲವನ್ನು ಹಿಡ್ಕೊಂಡು ನಾವು ಸಮುದ್ರ ದಾಟಕ್ಕೆ ಹೋಗ್ತೀವಿ ಅನ್ನೋ ಒಂದು ಪ್ರಯತ್ನ, ಒಂದು ಹುಚ್ಚುತನವನ್ನು ಬಿಡಬೇಕು. ಮತ್ತು ಶುದ್ಧ ಭಕ್ತರು, ಗುರುಗಳು ಅವರ ಆಶ್ರಯವನ್ನು ಪಡೆದು ಅವರು ಕೊಟ್ಟಿರುವಂಥ ನಿಯಮಗಳನ್ನ ನಾವು ನಿಷ್ಠಾಪೂರ್ವಕವಾಗಿ ಪಾಲಿಸಬೇಕು. ಮತ್ತು ಅವರು ಕೊಟ್ಟಿರುವಂಥ ಏನೊಂದು ಜೀವನ ಶೈಲಿ ಇದೆ ಅದರ ರೀತಿಯಲ್ಲೇ ನಾವು ಜೀವನವನ್ನು ಮಾಡಿದ್ರೆ ಮತ್ತು ಅವರು ಕೊಟ್ಟಿರುವ ಸಾಧನೆಯನ್ನು ನಾವು ಪಾಲಿಸಿದ್ರೆ ನಮ್ಮ ಜೀವನ ಬಹಳ ಸುಖಮಯವಾಗುತ್ತೆ, ಆನಂದಮಯವಾಗಿರುತ್ತೆ. ಮತ್ತು ನಮ್ಮ ಮುಂಬರುವ ಜೀವನವೂ ಕೂಡ ಆನಂದಮಯವಾಗಿರುತ್ತೆ. ಯಾಕಂದರೆ ನಾವೆಲ್ಲರೂ ಕೂಡ ನಾವು ಪ್ರಭುಪಾದರ ಆಶ್ರಯ ಪಡ್ಕೊಂಡು ಅವರು ಹೇಳಿರೋ ಹಾಗೆ ನಮ್ಮ ಜೀವನ ನಡೆಸ್ಕೊಂಡು ಬಂತು ಅಂದರೆ ನಮ್ಮ ಮುಂದಿನ ಜನ್ಮ ಏನಾಗುತ್ತೆ? ನಾವು ಭಗವದ್ಧಾಮಕ್ಕೆ ಮರಳಿ ಹೋಗ್ತೇವೆ. ಕೃಷ್ಣನ ಧಾಮಕ್ಕೆ, ಭಗವದ್ಧಾಮಕ್ಕೆ ಮರಳಿ ಹೋಗ್ತೇವೆ. ಶಾಶ್ವತವಾದಂತಹ ಸುಖ, ಶಾಂತಿ, ನೆಮ್ಮದಿ ಮತ್ತು ಜ್ಞಾನ ನಮಗೆ ಪ್ರಾಪ್ತಿಯಾಗುತ್ತೆ. ಭಗವಂತನೊಂದಿಗೆ ಜೀವನ ಮಾಡುವ ಅವಕಾಶ ಸಿಗುತ್ತೆ. ಹಾಗಾಗಿ ನಾವೆಲ್ಲರೂ ಈ ಒಂದು ಭಾಗವತ ಧರ್ಮವನ್ನು ಅನುಸರಿಸಬೇಕು ಮತ್ತು ಗುರುಗಳು ಪ್ರಭುಪಾದರ ಆಶ್ರಯದಲ್ಲಿ ನಮ್ಮ ಜೀವನವನ್ನು ನಡೆಸಬೇಕು ಅಂತ ಹೇಳಲಾಗ್ತಾ ಇದೆ. ನಿಲ್ಲಿಸೋಣ. ಏನಾದರೂ ಪ್ರಶ್ನೆ ಇದೆಯಾ? ಏನಾದರೂ ಸಂದೇಹ, ಪ್ರಶ್ನೆಗಳಿವೆ? ಇದು ಕೆಲವರು ಸತ್ತಾಗ ಅವರ ದೇಹದ ಅಂಗಾಂಗಗಳನ್ನು, ಭಾಗಗಳನ್ನು ಡೊನೇಟ್ ಮಾಡ್ತಾರೆ, ದಾನ ಮಾಡ್ತಾರೆ. ಇದು ಸರಿಯೇ? ಉಪಯೋಗ ಆಗುವಂಥದ್ದು ದಾನ ಮಾಡ್ಬೋದು, ಏನು ತೊಂದರೆ ಇಲ್ಲ. ಕಣ್ಣನ್ನ ದಾನ ಮಾಡ್ತಾರೆ, ರೆಟಿನಾ ಅಲ್ಲ,
ಕಣ್ಣಿನ ಒಂದು ಭಾಗ ಅದನ್ನು ಅವರು ದಾನ ಮಾಡ್ತಾರೆ. ಆದರೆ ಆ ಒಂದು ದಾನ ಸ್ವೀಕರಿಸಿದಂಥ ವ್ಯಕ್ತಿ ಯಾವ ರೀತಿ ಅದನ್ನು ಉಪಯೋಗಿಸ್ಕೊಂಡ್ರೆ ಅದು ಬಹಳ ಮುಖ್ಯ ಆಗುತ್ತೆ. ಈಗ ನಾವು ಯಾರೋ ಒಬ್ಬ ಕ್ರೂರಿಗೆ ನಮ್ಮ ದೇಹದ ಭಾಗವನ್ನು ಕೊಟ್ಟರೆ ಅದನ್ನು ಉಪಯೋಗಿಸ್ಕೊಂಡು ಅವನ ಕ್ರೂರತನ ಹೆಚ್ಚಾಗಿ ಅವನು ಸಮಾಜಕ್ಕೆ ಹಾನಿ ಉಂಟು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನಾವಾಗ್ತೀವಿ ಅಲ್ವಾ. ಈಗ ನೀವು ಯಾರಾದರೂ ಒಬ್ಬ ಕ್ರಿಮಿನಲ್ ಇದ್ದಾನೆ, ಅವನಿಗೆ ಹಣ ಸಹಾಯ ಮಾಡೋದ್ರಿಂದ ಏನಾಗುತ್ತೆ, ಅವನ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಹೆಚ್ಚಾಗುತ್ತೆ. ಆಗ ಪೊಲೀಸರು ಏನು ಮಾಡ್ತಾರೆ, ಕ್ರಿಮಿನಲ್ನೂ ಅರೆಸ್ಟ್ ಮಾಡ್ತಾರೆ, ಜೊತೆಗೆ ಅವನಿಗೆ ಸಹಾಯ ಮಾಡಿದಂತಹ ವ್ಯಕ್ತಿಗಳನ್ನು ಕೂಡ ಅರೆಸ್ಟ್ ಮಾಡ್ತಾರೆ ಅಲ್ವೇ. ಸೊ ಹಾಗಾಗಿ ನಾವು ನೋಡಬೇಕು ಅದು ಆ ದಾನ ಸ್ವೀಕರಿಸೋ ವ್ಯಕ್ತಿ ಯಾರು ಅಂತ. ವೈದಿಕ ಸಂಸ್ಕೃತಿ ಪ್ರಕಾರ ದಾನ ಯಾರಿಗೆ ಕೊಡಬೇಕು, ಯಾರು ಬ್ರಾಹ್ಮಣ ವೈಷ್ಣವರಿಗೆ ದಾನ ಕೊಡಬೇಕು ಅಂತ ಹೇಳಲಾಗ್ತಾ ಇದೆ. ನಾವು ಕೊಟ್ಟಂಥ ದಾನ ಸರಿಯಾದ ರೀತಿ ಉಪಯೋಗಕ್ಕೊಳ್ತಾ ಇದೆಯಾ ಅದು ನಾವು ನೋಡಬೇಕಾಗುತ್ತೆ, ಪರಿಶೀಲನೆ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅದಕ್ಕೆ ಪ್ರತಿಕೂಲಕರವಾದಂತಹ ರಿಯಾಕ್ಷನ್ಸ್ಗಳು ಬರ್ಬೋದು. ಅದಕ್ಕೋಗಾಗಿ ನಾವು ನೋಡಬೇಕು, ವಿಚಾರಿಸಬೇಕಾಗುತ್ತೆ ಯಾವ ವ್ಯಕ್ತಿ. ಅದಕ್ಕೋಸ್ಕರ ದಾನನೂ ಕೂಡ ಸರಿಯಾದ ವ್ಯಕ್ತಿಗೆ ಸರಿಯಾದ ಸಮಯದಲ್ಲಿ ಸರಿಯಾದ ಸನ್ನಿವೇಶದಲ್ಲಿ ಮಾಡಬೇಕು ಅಂತ ಹೇಳಲಾಗಿದೆ. ಇದನ್ನು ಭಗವದ್ಗೀತೆಯಲ್ಲಿ ಕೂಡ 3 ರೀತಿಯ ದಾನಗಳ ಬಗ್ಗೆ ವಿವರಣೆ ಇದೆ. ಸಾತ್ವಿಕವಾದಂಥದ್ದು, ತಾಮಸಿಕವಾದಂಥದ್ದು ಮತ್ತು ರಾಜಸಿಕ ದಾನ ಅಂತ. ಸಾತ್ವಿಕವಾದ ದಾನ ಅಂದರೆ ಏನು, ಸರಿಯಾದ ವ್ಯಕ್ತಿ, ಆ ಪಾತ್ರನೂ ಅವನಿಗೆ ಅರ್ಹನಾಗಿರಬೇಕು, ಸರಿಯಾದ ಕಾಲದಲ್ಲಿ ಸರಿಯಾದ ಸನ್ನಿವೇಶದಲ್ಲಿ ಸ್ಥಳದಲ್ಲಿ ನಾವು ಅವನಿಗೆ ದಾನ ಕೊಟ್ಟರೆ ಅದಕ್ಕೆ ಹೆಚ್ಚಿನ ಲಾಭ ಇದೆ. ರಾಜಸಿಕ ದಾನ ಅಂದರೆ ನನಗೆ ಗೌರವ ಸಿಗಬೇಕು, ನನಗೆ ಹೆಸರು ಬರಬೇಕು, ನನಗೆ ಬಹಳ ಹೊಗಳಬೇಕು ಜನಗಳು ಅಂತ ತಿಳ್ಕೊಂಡು ಎಲ್ಲರಿಗೂ ಘೋಷಣೆ ಮಾಡಿಕೊಂಡು ನಾನು ಇದನ್ನು ಕೊಡ್ತಾ ಇದ್ದೇನೆ, ಎಲ್ಲರೂ ಕೇಳಿಸ್ಕೊಳ್ಳಿ, ನಾನು ಇಷ್ಟು ದಾನ ಮಾಡಿದ್ದೇನೆ, ಇದನ್ನು ಪೇಪರಲ್ಲಿ ಹಾಕಿ ನ್ಯೂಸಲ್ಲಿ ಅನೌನ್ಸ್ ಮಾಡಿ ಅಂತ ಹೇಳ್ಕೊಂಡು ಮಾಡೋದು ಅದು ರಾಜಸಿಕ ದಾನ ಅಂತ. ತಾಮಸಿಕ ದಾನ ಅಂದರೆ ಅದು ಆ ಪಾತ್ರನೂ ಸರಿ ಇಲ್ಲ, ಆ ಸ್ಥಳವೂ ಸರಿ ಇಲ್ಲ. ಅದನ್ನು ಯಾರೋ ಒಬ್ಬ ಕುಡುಕ ಇದ್ದಾನೆ, ಅವನು ಕುಡಿದು ಮಲಗಿದ್ದಾನೆ, ಅವನಿಗೆ ಹೋಗ್ಬಿಟ್ಟು ನೋಡು ನಾನು ನಿಂಗೆ 100 ರೂಪಾಯಿ ದಾನ ಮಾಡ್ತಾ ಇದ್ದೀನಿ, ತಗೋ ಪಾಕೆಟಲ್ಲಿ ಇಟ್ಕೋ, ನೀನು ಆನಂದವಾಗಿರು, ನನ್ನ ಹೆಸರು ಹೇಳ್ಕೊಂಡು ಜೀವನ ಮಾಡು ಅಂತ ಹೇಳಿದೆ. ಅವನೇನು ಮಾಡ್ತಾನೆ, ಒಳ್ಳೆಯ ಕೆಲಸಕ್ಕೆ ಮಾಡಿದೆಯಪ್ಪ, 100 ರೂಪಾಯಿ ಸಿಕ್ತು, ನನಗೆ ಇನ್ನೊಂದು ಬಾಟ್ಲು ತೊಗೊಂಡು ಕುಡ್ಕೊಂಬಿಡು. ಆಮೇಲೆ ಅದು ಕುಡಿದು ಅವನು ಇನ್ನೂ ಹೆಚ್ಚು ಹಿಂಸೆ, ಬೇರೆ ಒಂದು ಜೀವಿಗಳಿಗೆ ತೊಂದರೆ ಕೊಟ್ಟರೆ ಅದಕ್ಕೆ ಕಾರಣ ಯಾರಾಗ್ತಾರೆ, ದಾನ ಕೊಟ್ಟವನಲ್ಲೇ. ಹಾಗಾಗಿ ಅದು ತಾಮಸಿಕ ದಾನ ಆಗುತ್ತೆ. ಈಗ ನಾವು ದಾನ ಮಾಡೋದು ಹೇಗೆ ಮತ್ತು ಅದನ್ನು ಸ್ವೀಕರಿಸೋ ವ್ಯಕ್ತಿ ಯಾರು, ಅದರಿಂದ ಅವನು ಯಾವ ರೀತಿ ಲಾಭ ಪಡ್ಕೊತಿದ್ದಾನೆ ಅಥವಾ ಅದರಿಂದ ದುರುಪಯೋಗ ಆಗ್ತಾ ಇದೆಯಾ ಸದುಪಯೋಗ ಆಗ್ತಾ ಇದೆಯಾ ಅದನ್ನು ನೋಡಬೇಕಾಗುತ್ತೆ. ಆ ರೀತಿ ಪರಿಶೀಲನೆ ಮಾಡಿ ದಾನ ಮಾಡಬೇಕಾಗುತ್ತೆ. ಮೇನ್ಲಿ ಮುಖ್ಯವಾಗಿ ದಾನ ಅಂದರೆ ವೈಷ್ಣವರಿಗೆ ಭಗವತ್ ಪ್ರಜ್ಞೆ ಪ್ರಚಾರಕ್ಕಾಗಿ ಬ್ರಾಹ್ಮಣರಿಗೆ ಕೊಟ್ಟರೆ ಅದು ಅವರು ಅದನ್ನು ಸದುಪಯೋಗ ಪಡಿಸ್ಕೊತಾರೆ. ಹೌದು ಹೌದು. ಸೊ ಹಾಗಾಗಿ ನಾವು ದಾನ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಸರಿಯಾದ ಪಾತ್ರ, ವ್ಯಕ್ತಿ, ಸ್ಥಳದಲ್ಲಿ ಅದರ ಪ್ರಯೋಜನ ನೋಡಿಕೊಂಡು ಕೊಡಬೇಕಾಗುತ್ತೆ. ಓಕೆ. ಶ್ರೀಲ ಪ್ರಭುಪಾದ ಕೀ, ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ, ಸಮವೇತ ಗೌರ ಭಕ್ತ ವೃಂದ ಕೀ.